ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಿಎಕ್ಷನ್. ಓಕೆ. ಈಗ ಆ, ಬಹಳ ಇಂಪಾರ್ಟೆಂಟ್ ವಿಷಯ ನಾವು ಹೇಳ್ತೀವಿ. ಯಾಕೆಂತಂದ್ರೆ ತುಂಬಾ ಜನರಿಗೆ ಸ್ಟಾರ್ಟಿಂಗ್ ಡಿಎಕ್ಷನ್ ಬರ್ತಾರೆ. ಬಂದ ನಂತರ ಹೇಗೆ ಸರ್ವೈವಲ್ ಅಂದ್ರೆ ಉಳ್ಕೋಬೇಕು ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಆ, ಈ MLM ಕಂಪನಿಗಳು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಗಳು ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡಿದ್ದಾರೆ. ತುಂಬಾ 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 ಅಂದ್ರೆ ದೊಡ್ಡ ದೊಡ್ಡ ಮಲ್ಟಿ ಲೆವೆಲ್ ಎಷ್ಟೋ ವರ್ಷದಿಂದ ಇದಾವೆ ಮಲ್ಟಿ ಲೆವೆಲ್ ಕಂಪನಿ. ಮತ್ತೆ ಲೀಡರ್ಸ್, ದೊಡ್ಡ ದೊಡ್ಡ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಲೀಡರ್ಸ್ ಎಲ್ಲ ಸೇರ್ಬಿಟ್ಟು ಈಗ ಒಂದು ಸಿಸ್ಟಮ್ ರೆಡಿ ಮಾಡಿದ್ದಾರೆ. ಆ ಸಿಸ್ಟಮ್ ಯಾಕೆ ರೆಡಿ ಮಾಡಿದ್ದಾರೆ ಅಂದ್ರೆ ತುಂಬಾ ಜನ ಆ, ಒಳ್ಳೆ ನಂಬಿ ಅಂದ್ರೆ ಆ, ಒಳ್ಳೊಳ್ಳೆ ಕಂಪನಿ, ನಮ್ಮ ಡಿಎಕ್ಷನ್ ಇರ್ಬೋದು ಅಥವಾ ಯಾವ ಒಂದು ಕಂಪನಿಗಳು ಇರ್ಬೋದು, ಒಳ್ಳೆ ಒಳ್ಳೆ ಕಂಪನಿಗಳು ಇದಾವೆ. ಈಗ ನೋಡಿ, ಡಿಎಕ್ಷನ್ ಆಲ್ರೆಡಿ 1983 ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ. ನಿಯರ್ಲಿ 40 years ಕಂಪ್ನಿ. ಆ ಕಂಪ್ನಿ ನಂಬಿ ಬಂದಿರ್ತಾರೆ. ಕಂಪ್ನಿ ಪ್ರಾಡಕ್ಟ್ ಎಕ್ಸಲೆಂಟ್ ಇದೆ, ಆ ಕಂಪನಿ ಸಾಲಿಡ್ ಇದೆ, ಬಟ್ ಬಂದಿರ್ತಾರೆ. ಬಂದಾಗ ಅವರು ಸರ್ವೈವಲ್ ಆಗ್ಬೇಕು ಅಂದ್ರೆ ಅವ್ರು ಕುಡಿಬೇಕು, ಬದುಕಿ ಕುಡಿಬೇಕು. ಅದಕ್ಕೆ ಬದುಕಿ ಕುಡಿಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಹಣ ಬರ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಈ ಸಿಸ್ಟಮ್ ಅನ್ನ ತಂದಿದ್ದಾರೆ. ಅವ್ರಿಗೆ ಯಾವ ಸಿಸ್ಟಮ್ ಅಲ್ಲಿ ಹೋದರೆ ನೀವು ಸಕ್ಸಸ್ ಆಗಿ ಆ ಸಿಸ್ಟಮ್ ಅಲ್ಲಿ ತಂದಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಅದನ್ನ ಶಾರ್ಟ್ ಆಗಿ ಹೇಳಿ ಮುಗಿಸ್ತಾ ಇದ್ದೀವಿ. ಓಕೆ, ಅದಕ್ಕೆ ಹೇಳ್ತಾ ಇರೋದು ಪರ್ಪಸ್. ಪರ್ಪಸ್ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು. ಪರ್ಪಸ್ ಅಂದ್ರೆ ಈ ಬಿಸ್ನೆಸ್ ನಾವು ಯಾಕೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಅದು ಗೊತ್ತಾಗದೇ ಇದ್ರೆ ಈ ಬಿಸ್ನೆಸ್ ಯಾಕೆ ಬಂದಿದೀವಿ ಅಂತ ಗೊತ್ತಿರ್ಬೇಕು. ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವಾಗ ನೀವು ನೀವು ಮಾಡುವಂತ ಒಂದು ಇನ್ಕಮ್, ನೀವು ಏನು ಇದ್ರಲ್ಲಿ ಬಂದಿದ್ದೀರಾ ಅದು ನೀವು ಸಕ್ಸಸ್ ಆಗ್ಲಿಕ್ಕೆ ಆಗತ್ತೆ. ಅದನ್ನ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಓಕೆ, ಈಗ ನೋಡೋಣ ಫ್ರೀಡಮ್. ಫ್ರೀಡಮ್ ಅಂದ್ರೆ ಏನು? ಈಗ ಎಲ್ಲರೂ ತುಂಬಾ ಜನರಿಗೆ ಫ್ರೀಡಮ್ ಅಂದ್ರೆ ಕನ್ಫ್ಯೂಷನ್ ಇದೆ. ಫ್ರೀಡಮ್ ಅಂದ್ರೆ ಸರ್, ಫ್ರೀಡಮ್ ಸರ್ ಹೇಳ್ತಾರೆ. ಇಲ್ಲಿ ಫ್ರೀಡಮ್ ಅಂದ್ರೆ ಸರಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯ. ಫಸ್ಟ್ ಡಿಎಕ್ಷನ್ ಅಲ್ಲಿ ಏನ್ ಸಿಗುತ್ತೆ ಗೊತ್ತಂತ, ಈ ಒಂದು ದೊಡ್ಡ ಕಂಪನಿ ನಿಮ್ಗೆ ಹೆಲ್ತ್ ಫ್ರೀಡಮ್ ಕೊಡುತ್ತೆ. ಆರೋಗ್ಯ, ನೀವು ಇರೋವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಪ್ರಾಡಕ್ಟ್ ಯೂನಿಕ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಅಂತ ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ ನಿಮಗಿದೆ. ಅದ್ರ ಜೊತೆಗೆ ನಿಮಗೆ ಏನ್ ಮಾಡಿದ್ದಾರೆ, ಆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದ್ರೆ ನೀವು ಆರ್ಥಿಕ ಸ್ವಾತಂತ್ರ್ಯ ಪಡಿಬಹುದು. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೀಡಮ್. ಫ್ಯಾಮಿಲಿಗೋಸ್ಕರ ಈ ಬಿಸ್ನೆಸ್ ನೀವು ಮಾಡ್ಬೇಕಾಗ್ತದೆ. ಫ್ಯಾಮಿಲಿಗೋಸ್ಕರ ಈ ಬಿಸ್ನೆಸ್. ಓಕೆ, ನಿಮ್ಮ ಫ್ಯಾಮಿಲಿ. ಅದರ ಜೊತೆಗೆ ನೀವೇನಾಗುತ್ತೆ, ಆ ಈಗ ಪಾಸಿವ್ ಇನ್ಕಮ್ಗೋಸ್ಕರ ಈ ಬಿಸ್ನೆಸ್ ಮಾಡೋದೇ ಪಾಸಿವ್ ಇನ್ಕಮ್. ಅದ್ರ ಬಗ್ಗೆ ಈಗ ಹೇಳ್ತೀನಿ. ಓಕೆ, ಫ್ರೀಡಮ್. ಓಕೆ, ಫ್ರೀಡಮ್ ಆಯ್ತಲ್ಲ. ಎಸ್, ಓಕೆ, ಅದೇ ಫ್ರೀಡಮ್ ನಾ ಹೇಳ್ತಾ ಇರೋದು. ಓಕೆ, ಸರಿ. ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಷನ್ ನಾವು ತಗೊಳ್ಳೇಬೇಕು. ನೀವು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗ್ತದೆ. ಯಾಕೆಂತಂದ್ರೆ ಈಗ ಅದು ನೋಡಿ, ಡಿಸಿಷನ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ, ಯಾಕಂದ್ರೆ ಒಂದು ಕತೆ ಮೂಲಕ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನಾಗಿದೆ, ಒಂದು ವ್ಯಕ್ತಿ ಜೊತೆ ಒಂದು ಕತ್ತೆ ಇತ್ತು. ಆ ಕತ್ತೆ ತುಂಬಾ ಕೆಲಸ ಮಾಡಿಸ್ಕೊಂತ ಇದ್ದ. ಸರಿಯಾಗಿ ಊಟ ಕೊಡ್ತಾ ಇದ್ದಿಲ್ಲ, ತುಂಬಾ ಅದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಪೆಟ್ಟು ಕೊಡೋದು. ಅವಾಗ ಕತ್ತೆ ಏನ್ ಮಾಡ್ತಿತ್ತು, ಅವಾಗ ಬಹಳ ಫೀಲಿಂಗ್ ಆಗ್ತಿತ್ತು ಕತ್ತೆಗೆ. ಡಾಂಕಿ ನಾ ಹೇಳ್ತಾ ಇರೋದು, ಕತ್ತೆ ಅಂದ್ರೆ ಡಾಂಕಿ. ಕತ್ತೆಗೆ ಬಹಳ ಫೀಲಿಂಗ್ ಆಗ್ತಾ ಇತ್ತು. ಏನ್ ಗೊತ್ತಾ, ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂತಾನೆ, ಬಟ್ ನನಗೆ ಸರಿ ಊಟ ಕೊಡೋದಿಲ್ಲ. ಇಲ್ಲ, ನಾನ್ ಬಿಟ್ಟು ಫಾರೆಸ್ಟ್ ಅಂದ್ರೆ ಕಾಡಿಗೆ ಬಿಡ್ತೀನಿ. ಕಾಡ್ ಹೋಗಿ ಅದು ಒಂದು ಫ್ಯಾಮಿಲಿ ರೆಡಿ ಮಾಡ್ಕೊಂಡು ಆ ಫ್ಯಾಮಿಲಿ ಜೊತೆಗೆ ಮಕ್ಕಳು ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತೀವಿ, ಫ್ರೀಡಮ್ ನನಗೆ ಅಂತ ಹೇಳಿ ಅದು ಆಲೋಚನೆ ಮಾಡ್ತಾನೆ. ಓಕೆ, ಹಾಗೆ ನಡೀತಾ ಇರ್ತದೆ. ಮತ್ತೇನಾಗುತ್ತೆ, ಆಸ್ ಯೂಸ್ವಲ್ ಮತ್ತೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಅವನು ಪನಿಷ್ ಮಾಡಿದಾಗ, ಕೊಟ್ಟಾಗ ಪೆಟ್ಟು ಕೊಟ್ಟಾಗ ಮತ್ತೆ ಅದು ಥಿಂಕ್ ಮಾಡ್ತದೆ, ನಾನು ಕಾಡಿಗೆ ಹೋಗೇ ಬಿಡ್ಬೇಕು ಅಂತ ಥಿಂಕ್ ಮಾಡ್ತದೆ. ಗೊತ್ತಾಯ್ತಾ? ಹೀಗೆ ಅವಾಗ ಏನಾಗತ್ತೆ ಗೊತ್ತುಂಟ, ಅದು ಆ ಅವಾಗ ಕಡೆಗೆ ಇದೇ ತರ ಅವ್ನು ಯಾವಾಗ ಪನಿಷ್ ಮಾಡ್ತಾನೆ ಅವಾಗ ಈ ತರ ಡಿಸಿಷನ್ ತಗೊಂತದ್ದು. ಅವಾಗ ಏನಾಗತ್ತೆ ಗೊತ್ತುಂಟ, ಅದಕ್ಕೆ ಅವನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಕಾರಣ ಏನಂತಂದ್ರೆ ಅವನು ಪನಿಷ್ ಮಾಡ್ದಾಗ ಮಾತ್ರ ಅವ್ನು ಅದೇನ್ ಮಾಡ್ಬೇಕು, ನಾನು ಹೋಗ್ತೇನೆ ಅಂತಿತ್ತು. ಪನಿಷ್ ಮಾಡಿದಾಗ ಸುಮ್ಮನೆ ಅವನ ಜೊತೆಗೆ ಇರ್ತಿತ್ತು. ಹೀಗೆ ಹಾಗೆ ವಯಸ್ಸಾಯ್ತು. ವರ್ಕ್ ಮಾಡಿ ಕೆಲಸ ಮಾಡಿ ಅವನ ಜೊತೆಗೆ ಅದೇನಾಯ್ತು, ಅಲ್ಲೇ ಸತ್ತು ಹೋಯ್ತು. ಕಾರಣ ಏನಂತಂದ್ರೆ ಅದು ಡಿಸಿಷನ್ ತಗೊಂಡಿಲ್ಲ. ಅದು ಡಿಸಿಷನ್ ತಗೊಂಡ್ರೆ ಏನಾಗಿತ್ತು, ಅವನಿಂದ ಹೊರಗಡೆ ಹೋಗಿ ಅದು ತುಂಬಾ ಚೆನ್ನಾಗಿರ್ಬೋದಿತ್ತಲ್ಲ.
ಕಷ್ಟ ಆಗಿರ್ಬೋದಿತ್ತು, ಡಿಸಿಷನ್ ತಗೊಳ್ಳಿಲ್ಲ. ಈಗ ನಮ್ದು ಹಾಗೆ ಆಗ್ತಾ ಇದೆ. ಎಷ್ಟೋ ಜನ ನೋಡಿ ಈಗ ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವರ್ಕ್ ಮಾಡ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರಲ್ಲೇ ಅಂಟ್ಕೊಂಡಿದ್ದಾರೆ, ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನೋಡಿ, ನಮಗೆ ಫ್ರೀಡಮ್ ಬೇಕಂದ್ರೆ, ಫಿನಾನ್ಷಿಯಲ್ ಫ್ರೀಡಮ್ ಬೇಕಂದ್ರೆ ಎರಡು ನಮ್ಗೆ ಎರಡು ಸೋರ್ಸ್ ಇರ್ಲೇಬೇಕು. ಇನ್ಕಮ್ ಸೋರ್ಸ್ ಎರಡು ಬೇಕೇ ಬೇಕು. ನಿಮ್ದೊಂದ್ ಸಣ್ಣ ಇನ್ಕಮ್ ಬರ್ಬೋದು, ಇದು ಒಂದು ಇನ್ಕಮ್ ಸೋರ್ಸ್. ದಿಸ್ ಮಸ್ಟ್ ಅಂಡ್ ಶುಡ್ ಇನ್ಕಮ್ ಸೋರ್ಸ್ ಬೇಕೇ ಬೇಕು. ಇಲ್ಲಾಂದ್ರೆ ಈಗ ಬದುಕಲಿಕ್ಕೆ ಆಗೋಲ್ಲ. ಈ ಕಾಸ್ಟ್ಲಿ ಯುಗದಲ್ಲಿ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅದರಿಂದ ಈಗ ನೀವ್ ಏನ್ ಮಾಡ್ಬೇಕು, ಯಾರೇ ಇರ್ಬೋದು, ನೀವು ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ನೀವು ಯಾವ್ದೋ ಒಂದು ಜಾಬ್ ಅಲ್ಲಿ ಇರ್ಬೋದು, ಏನೇ ಇರ್ಬೋದು, ಬಟ್ ನಿಮಗೆ ಏನ್ ಬೇಕಂದ್ರೆ ಫ್ರೀಡಮ್ ಇಸ್, ನಮಗೆ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಡಿಸಿಷನ್ ತಗೊಂಡಾಗ ಮಾತ್ರ ನೀವು ಇದರಲ್ಲಿ, ಯಾಕಂದ್ರೆ ನೀವು ಏನೇ ಕೆಲಸ ಮಾಡಿ ಅದ್ರ ಜೊತೆಗೆ ಅಟ್ಲೀಸ್ಟ್ 1 ಗಂಟೆ 2 ಗಂಟೆ ಇದಕ್ಕೋಸ್ಕರನೇ ಹಾಕಿ. ಯಾಕಂದ್ರೆ ಇದು 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 ನೀವು ಲೈಫ್ ಲಾಂಗ್ ದುಡಿಯೋದಲ್ಲ, 2 ರಿಂದ 3 ವರ್ಷ ಫ್ರೀಡಮ್ ತಗೊಳ್ಳಿಕ್ಕೋಸ್ಕರ, ಅದಕ್ಕೋಸ್ಕರ ಡಿರೆಕ್ಷನ್. ಅದ್ ನಿಮ್ಗೆ ಗೊತ್ತಾಗತ್ತೆ ಈಗ ನೆಕ್ಸ್ಟ್. ಓಕೆ, ಹಾಗೆ ಕೆಲವ್ರಿಗೆ ಏನಾಗುತ್ತೆ, ಡಿಸಿಷನ್ ತಗೊಳ್ಳಿಕ್ಕೆ ಎಸ್ ನೋ ಮೇ ಬಿ, ಮುಂದೆ, ನಾಳೆ, ನೋಡೋಣ, ಮಾಡೋಣ, ಆಗೋದಿಲ್ಲ. ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಒಂದು ಕತೆ ನೆನ್ಪಿಟ್ಕೊಳ್ಳಿ. ಹಾಗಾಗಿ ತುಂಬಾ ಜನ ಏನಾಗಿದೆ, ಡಿರೆಕ್ಷನ್ ನಲ್ಲಿ ಬಂದಿದ್ದಾರೆ, ಬಂದ್ಬಿಟ್ಟು ಅಥವಾ ಬೇರೆ ಯಾವುದೋ ಒಂದು ಜಾಬ್ ಅಲ್ಲಿ ಇರ್ಬೋದು, ಕೆಲಸದಲ್ಲಿ ಇರ್ಬೋದು, ಅವ್ರು ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ. ಕಂಫರ್ಟ್ ಝೋನ್ ಅಂದ್ರೆ ಏನ್ ಗೊತ್ತುಂಟ, ಸಿಕ್, ಹೋಮ್ ಸಿಕ್ ಅಂತ, ಮನೆ ಇವತ್ತು ಕಂಫರ್ಟ್ ಝೋನ್ ಸಾಕಪ್ಪ, ಎಷ್ಟೋ ಬರ್ತಾ ತಿಂತಾ ಇದೀವಿ ಸಾಕು, ಅದು ನೋಡ್ಕೊಳೋಣ. ಕಷ್ಟ ಇದೆ ಅವ್ರಿಗೆಲ್ಲ, ಬಹಳ ಕಷ್ಟ ಇದೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ತಾವು ಅನ್ಕೊಂಡಂಗೆ ಒಂದು ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಕಾರು ಬೈಕ್ ಬೇಕು ಅಂದ್ರೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಬಟ್ ಆದ್ರೂ ಸ್ವಲ್ಪ ಊಟ ಸಿಗುತ್ತಾ ಇದೆ, ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ. ಸಾರಿ, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ. ಫ್ರೀಡಮ್, 144 ಕೋಟಿ ಜನಸಂಖ್ಯೆ ಇದೆ ನಮಗೆ. ಓಕೆ, ಹಾಗಾಕೊಂಡು ಪ್ರತಿಯೊಬ್ಬರ ಮನೆಯಲ್ಲೂ ಸಮಸ್ಯೆ ಇದೆ, ಪ್ರತಿಯೊಬ್ಬರ ಮನೆಯಲ್ಲೂ ಹೆಲ್ತ್ ಪ್ರಾಬ್ಲಮ್ ಇದೆ, ಪ್ರತಿಯೊಬ್ಬರ ಮನೆಯಲ್ಲೂ ವೆಲ್ತ್ ಪ್ರಾಬ್ಲಮ್ ಇದೆ, ಇನ್ಕಮ್ ಅಂದ್ರೆ ಆ ತರ ಪ್ರಾಬ್ಲಮ್ಸ್ ಇವೆ. ಅವುಗಳನ್ನ ನಾವ್ ಏನಾಗತ್ತೆ, ಜಸ್ಟ್ ನೀವು ಫೈಂಡ್ ಔಟ್ ಮಾಡಿದಾಗ ಗೊತ್ತಾಗತ್ತೆ ಇದು ಏನು ಅಂತ ಹೇಳ್ಕೊಂಡು. ಎಲ್ಲರ ಮನೆಯಲ್ಲೂ ಈ ಪ್ರಾಬ್ಲಮ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾಕೊಂಡು ಇಲ್ಲಿ ಕನ್ವಿನ್ಸಿಂಗ್ ಮೆಥಡ್ಸ್ ಅಂತ. ಕನ್ವಿನ್ಸಿಂಗ್ ಮೆಥಡ್ ಅಂದ್ರೆ ಈಗ ಗೊತ್ತುಂಟ, ವೆರಿ ಸಿಂಪಲ್ ಆಗಿ ನಾ ಹೇಳೋದು ಇಲ್ಲಿ. ಕನ್ವಿನ್ಸಿಂಗ್ ಅಂದ್ರೆ ಅವನಿಗೆ ಏನ್ ಗೊತ್ತುಂಟ, ಈಗ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ದಿಸ್ ಇಸ್ ದ ಪ್ರಾಬ್ಲಮ್ಸ್. ಅವನಿಗೆ ನಾವು ಕನ್ವಿನ್ಸ್ ಮಾಡ್ಬೇಕು. ಹೇಗೆ ಕನ್ವಿನ್ಸ್ ಮಾಡೋದು, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಅದರಲ್ಲಿ ಅವ್ರು ಬರ್ಲೇಬೇಕು, ಯಾಕಂದ್ರೆ ಬೇರೆ ಒಂದು ಉಪಾಯನೇ ಇಲ್ಲ. ಈಗ ನೋಡಿ, ಎಷ್ಟೋ ಜನ ಈಗ ಜಾಬ್ ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ಜಾಬ್ ಇಂದ ತೆಗೆದು ಹಾಕ್ತಾ ಇದ್ದಾರೆ, ಬೇರೆ ವೇ ಇಲ್ಲ ಅವ್ರಿಗೆ. ಎಷ್ಟು ನೋಡಿ, ಅಮೇರಿಕ, USA ಕಂಪನಿ ನೋಡಿ, ಸಾಫ್ಟ್ವೇರ್ ಅವು ಇವು ಎಲ್ಲ ಕಂಪನಿಗಳು ಎಲ್ಲ, ಎಷ್ಟು ಆಸ್ಟ್ರೇಲಿಯಾದಿಂದ ಎಷ್ಟು ಜನ ವಾಪಸ್ ಬಂದ್ರು, ಅಮೇರಿಕದಿಂದ ಎಷ್ಟು ಜನ ವಾಪಸ್ ಬಂದ್ರು, ಇಂಡಿಯಾದಲ್ಲಿ ಕೆಲಸ ಸಿಗ್ತಾ ಇಲ್ಲ. ಎಷ್ಟು ಜನ ಪ್ರಾಬ್ಲಮ್ಸ್ ಇದೆ. ಏನಾರ ವೇ ಇದೆಯಾ ಹೇಳಿ ನನಗೆ, ಏನಾರ ವೇ ಇದೆಯಾ? ಬಿಸ್ನೆಸ್ ಸರಿ ಇದೆ ಈಗ, ಕಾಂಪಿಟೇಷನ್, ಶಾಪ್ ಓಪನ್ ಮಾಡ್ತಾರೆ, ಬಂದ್ ಮಾಡ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತಾ ಇದ್ದಾರೆ, ಎಷ್ಟು ಕಾಂಪಿಟೇಷನ್ ನಡೀತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ದುಡ್ಡು ಹಾಕ್ತಾ ಇದಾರೆ, ಎಲ್ಲೆಲ್ಲೋ ದುಡ್ಡು ತಂದು ದುಡ್ಡು ಹಾಕ್ತಾ ಇದಾರೆ. ಏನಾಗ್ತಾ ಇದೆ, ಯಾವ ಬಿಸ್ನೆಸ್ ನಡೀತಾ ಇದೆ, ಹಾಗೆ ಹಾಕೊಂಡು ಎಷ್ಟು ಬಹಳ ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ, ಕನ್ವಿನ್ಸಿಂಗ್ ನಾವ್ ಏನ್ ಮಾಡ್ಬೇಕು, ಮಸ್ಟ್ ಅಂಡ್ ಶುಡ್, ಇದ್ರಲ್ಲಿ ನಾವು ಇಳಿಲೇಬೇಕು. ಯಾಕಂದ್ರೆ ನಾವು ನಮ್ಮ ಫ್ಯಾಮಿಲಿ ಸೇವ್ ಮಾಡ್ಬೇಕಂದ್ರೆ, ನಮ್ಮ ಹೆಲ್ತ್ ಬೇಕಂದ್ರೆ, ಈ ಒಂದು ಪವರ್ಫುಲ್ ಬಿಸ್ನೆಸ್, ಈ ಒಂದು ಇಂಟರ್ನ್ಯಾಷನಲ್ ಕಂಪನಿ, ಈ ಒಂದು ಕಂಪನಿಯಲ್ಲಿ, ಅಂದ್ರೆ ಇಂಥ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಜಾಯಿನ್ ಆಗ್ಲೇಬೇಕು, ಸರ್ವೈವಲ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಬೇರೆ ವೇನೇ ಇಲ್ಲ. ಈಗ ಏನಾಗಿದೆ, ಒಂದು ಟ್ರೈನ್ ಹೋಗ್ತಾ ಇರ್ಬೇಕಾದ್ರೆ, ನಾನು ಟ್ರೈನ್ ನಲ್ಲಿ ಇದ್ದೀನಿ, ನನ್ನ ಜೊತೆಗೆ ನನ್ನ ಫ್ರೆಂಡ್ ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ. ಅವನಲ್ಲಿ ನಮ್ಗೆ ಅವ್ರ ಮಾತುಕತೆ ಮಾತಾಡ್ತಾ ನಾವು ಆ, ಒಂದು ಜೋಕಲ್ಲಿ ಇದ್ವಿ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀನು ಟ್ರೈನ್ ಇಂದ ಹಾರಪ್ಪ ಅಂತ. 80-90 ಕಿಲೋಮೀಟರ್ ಸ್ಪೀಡ್ ಟ್ರೈನ್ ಹೋಗ್ತಾ ಇದೆ, ಟ್ರೈನ್ ಇಂದ ಹಾರು ಅಂದ್ಬಿಟ್ಟು ಅವನೇನಂದ, ಸಾರಿ ಸರ್, ನಾನು ಟ್ರೈನ್ ಹಾರಿದ್ರೆ ನಾನು ಉಳಿಯೋದಿಲ್ಲ, ಹಾಗೆ ಹೀಗೆಲ್ಲ ಹೇಳ್ದ. ಟ್ರೈನ್ ಹಾರ್ಲಿಲ್ಲ ಅಲ್ವಾ, ಹೇಳಿಟ್ಟು ಹಾರ್ತಾರ ಯಾರು? 80-90 ಹಾರ್ಲಿಲ್ಲ. ಹಾಗೆ ಅದೇ ಸ್ವಲ್ಪ ಹೊತ್ತು, ಇನ್ನು ಅರ್ಧ ಗಂಟೆಯಲ್ಲಿ ಬೆಂಕಿ ಹತ್ಬಿಟ್ಟಿದೆ ಟ್ರೈನ್. ಮುಂದೆಲ್ಲ ಬೋಗಿಗಳು ಸುಟ್ಕೊಂಡು, ನಮ್ದು 4ನೇ ಬೋಗಿ. ಅವಾಗ ಏನಾಯ್ತು, ಸುಡ್ತಾ ಬಂತು ಬೋಗಿ,
ತುಂಬ ಹಾರ್ತಾರೆ, ಜನ ಇಳಿತಾರೆ, ಹಾರ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇವನು ಈಗ ನೆಕ್ಸ್ಟ್ ಹೋಗಿ ಇವಂದೆ ಏನಾಯ್ತು ಅವಾಗ ಡಿಸಿಷನ್ ತಗೋಬೇಕಾಯ್ತು. ಎಸ್, ಡಿಸಿಷನ್ ತಗೋಬೇಕಾಯ್ತು. ಅಟ್ಲೀಸ್ಟ್ ನಾನು ಬದಿ ಕುಳಿಬೇಕಾದ್ರೆ ನಾನು ಟ್ರೈನ್ ನಿಂದ ಹಾರ್ಲೇಬೇಕು. ಸ್ವಲ್ಪ ಕೈ ಕಾಲಿಗೆ ಹೊಡ್ತಾ ಬೀಳ್ಬೋದು, ತಲೆಗೆ ಹೊಡ್ತಾ ಬೀಳ್ಬೋದು, ಬಾಡಿ ಹೊಡ್ತಾ ಬೀಳ್ಬೋದು, ಬಟ್ ಬದುಕ್ತೇ ಇಲ್ಲ. ಎಸ್, ಇದೇ ಡಿಸಿಷನ್. ಅದು ಇದರಿಂದ ನಾ ಹೇಳ್ತಾ ಇರೋದು. ಹಾಗಾಕೊಂಡು ಅವನೇನ್ ಮಾಡಿದ ಕಡೆಗೆ ಅವನ ಅಂದ್ರೆ ಆ ಒಂದು ಇದರಿಂದ ಹೊರಗಡೆ ಬಂದ ಹಾಗೆ ಇದೇನಾಗತ್ತೆ, ಕನ್ವಿನ್ಸಿಂಗ್. ಓಕೆ, ಮೆಟರ್ಸ್ ಬರ್ಲೇಬೇಕು, ಮಾಸ್ಟ್ ಅಂಡ್ ಶುಡ್ ಬರ್ಬೇಕು. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಫಸ್ಟ್ ನೋಡಿ. ಹಾಗಾದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಆರ್ಥಿಕ ಸ್ವಾತಂತ್ರ್ಯ ನೀವು ಇಲ್ಲಿ ಕೊಟ್ಟಿದ್ದಾರೆ, ನನಗೆ ಅದ್ರ ಬಗ್ಗೆ ಹೇಳಿ. ನೀವು ಫಸ್ಟ್ ನೀವೇನ್ ಮಾಡ್ಬೇಕು, ನಾವು ಒಂದು ಕೆಲವು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ, ನೋಡಿ ಏನ್ ಗೊತ್ತಾ, ನಿಮ್ಮ ಕುಟುಂಬ ಆರ್ಥಿಕ ಜವಾಬ್ದಾರಿಯನ್ನು ಪೂರೈಸಲು ನೀವು ಸಮರ್ಥರಾಗಿದ್ದೀರಾ? ನಿಮ್ಮ ಕುಟುಂಬದ ಆರ್ಥಿಕ ಸಮಸ್ಯೆಗಳನ್ನ ನಿರ್ವಹಿಸಲು ಪೂರೈಸಲು ನೀವು ಸಮರ್ಥರಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ನೀವು ಆದಾಯ ಇಲ್ಲದಿದ್ದರೂ ನಿಮ್ಮ ಕುಟುಂಬ ಆರ್ಥಿಕವಾಗಿ ಸುಭದ್ರವಾಗಿದೆಯೇ? ನಿಮ್ಗೆ ಆದಾಯ ಇಲ್ಲ, ಈಗ ನಿಮ್ಗೆ ಹಣ ಬರ್ತಾ ಇಲ್ಲ. ಅದು ಇಲ್ಲಾದರೂ ನಿಮ್ಮ ಕುಟುಂಬ ಆರ್ಥಿಕವಾಗಿ ಸುಭದ್ರತೆವಾಗಿದೆಯಾ? ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ, ನೀವು ಈಗ ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗ ನಿಮ್ಮ ಆದಾಯ ಮುಂದುವರಿಯುವುದೇ? ನೀವು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರಿ, ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ನಿಲ್ಲಿಸ್ಬಿಟ್ರಿ, ಹಾಗಾದ್ರೆ ನಿಮ್ಮ ಆದಾಯ ಮುಂದುವರಿಯುವುದಾ? ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಉಪಸ್ಥಿತಿ, ನಾನು 4ನೇ ಪ್ರಶ್ನೆ ಬರ್ತಾ ಇದ್ದೀನಿ. ನಿಮ್ಮ ಉಪಸ್ಥಿತಿ ಪ್ರಯತ್ನವಿಲ್ಲದೆ ನಿಮ್ಮ ಆದಾಯವು ಬೆಳೆಯುವುದೇ ಅಂತ. ನಿಮ್ಮ ಉಪಸ್ಥಿತಿ ಇಲ್ಲ ಅಲ್ಲಿ. ಓಕೆ, ನಿಮ್ಮ ಪ್ರಯತ್ನ ಇಲ್ಲ, ಹಾಗಾದ್ರೆ ನಿಮ್ಮ ಆದಾಯ ಬೆಳಿತಿದ? ನೀವೇನೋ ಜಾಬ್ ಮಾಡ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮ್ಮ ಉಪಸ್ಥಿತಿನೇ ಇಲ್ಲ, ನಿಮ್ಮ ಪ್ರಯತ್ನನೇ ಇಲ್ಲ, ನೀವು ಏನು ಮಾಡಿದ್ದೀರಿ, ಮನೇಲಿ ಆರಾಮ್ ಇದ್ದೀರಿ, ನಿಮ್ಮ ಆದಾಯ ಬೆಳೀತದ? ಪ್ರಶ್ನೆ ಮಾಡ್ಕೊಳ್ಳಿ. ಯಾವುದೇ ಯಾವುದೇ ಉತ್ತರ ಇಲ್ಲ, ಏನಾಗತ್ತೆ, ಇಫ್ ಎನಿ ಆನ್ಸರ್ ಇಸ್ ನೋ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಿದ್ದರೆ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ ಬಗ್ಗೆ ಯೋಚಿಸಲು ಇದು ಉತ್ತಮ ಸಮಯ. ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ ಬಗ್ಗೆ ಯೋಚಿಸಲು ಇದು ಉತ್ತಮ ಸಮಯ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇವು 4 ಪ್ರಶ್ನೆಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದು ಸಾಧ್ಯನಾ, ಇದು ಸಾಧ್ಯನಾ, ಇದು ಸಾಧ್ಯನಾ? ಅದ್ರ ಬಗ್ಗೆ ಈಗ ನಾವು ಮಾತಾಡೋಣ. ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ. ಹಾಗಾದ್ರೆ ಏನ್ ಬೇಕು? ಇನ್ಕಮ್. ಎಲ್ಲರಿಗೂ ಏನ್ ಬೇಕೀಗ? ಹಣ. ಫಿನಾನ್ಷಿಯಲ್ ಫ್ರೀಡಮ್ ಅಂದ್ಬಿಟ್ಟು ನಮ್ಗೆ ಹಣ ಬೇಕು ಅಂತಾನೆ ಅರ್ಥ. ಓಕೆ, ಈ ಹಣ ಅದೇ ಹೇಳ್ತಾರಲ್ಲ ನಮ್ಮ ಕಾಲದಲ್ಲಿ ಏನ್ ಹೇಳ್ತಾರೆ, ಹಣ ಅಂದ್ರೆ ಹೆಣ ಬಾಯಿ ಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇನ್ಕಮ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಕೊಂಡು 2 ತರದ ಇನ್ಕಮ್ ಇದೆ. ಫಿನಾನ್ಷಿಯಲ್ ಫ್ರೀಡಮ್ ಡಿಪೆಂಡ್ಸ್ ಆನ್ ಯುವರ್ ಇನ್ಕಮ್ ಸೋರ್ಸ್ ಅಂತ ಓಕೆ ಹೇಳಿದ್ದಾರೆ ಇಲ್ಲಿ. ಇನ್ಕಮ್ ಸೋರ್ಸ್ ಅಂತ ಒಂದು ಆಕ್ಟಿವ್ ಇನ್ಕಮ್, ಮತ್ತೊಂದು ಪ್ಯಾಸಿವ್ ಇನ್ಕಮ್. ನೋಡೋಣ, ಆಕ್ಟಿವ್ ಇನ್ಕಮ್ ಅಂದ್ರೆ ಏನು, ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಅಂತ. ಆಕ್ಟಿವ್ ಇನ್ಕಮ್ ಅಂದ್ರೆ ಓಕೆ, ಇಲ್ಲಿ ನೀವು ಏನ್ ಗೊತ್ತುಂಟ, ನೀವು ಜಾಬ್ ಮಾಡ್ತಾ ಇದ್ದೀರಿ, ಹಣ ಬರ್ತಾ ಇದೆ. ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಹಣ ಬರ್ತಾ ಇದೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೀತಾ ಇದ್ದಾರೆ, ಹಣ ಬರುತ್ತೆ. ಲಾಯರ್ ಕೆಲಸ ಮಾಡ್ತಾ ಇದ್ದಾರೆ, ಹಣ ಬರುತ್ತೆ. ಮತ್ತೆ ಎಲ್ಲ ಈಗ ನೀವು ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವಾಗ ಬೆಳೆ ಬರುತ್ತೆ, ಅದರಿಂದ ಹಣ ಬರುತ್ತೆ. ಹಾಗಾಕೊಂಡು ಇದೆಲ್ಲ ನಿಂತು ಹೋದ್ರೆ, ಈಗ ಉದಾಹರಣೆ ನೀವು ಕೆಲಸ ಮಾಡೋದು ನಿಲ್ಲಿಸಿದ್ರೆ ಹಣ ಬರುತ್ತಾ ಅಂತ ಒಂದು ಕ್ವಶನ್. ನೀವು ಜಾಬ್ ಹೋಗ್ತಾ ಇದ್ರೆ, ನೀವು ಬಿಸ್ನೆಸ್ ಶಾಪ್ ಕ್ಲೋಸ್ ಮಾಡಿ ನೀವು ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಬರುತ್ತಾ? ರೈತರಿಗೆ 100 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ಆ ಜಮೀನಲ್ಲಿ 100 ಎಕರೆ ಇದೆ, ಅವನು ಏನ್ ಬೆಳೆದಿಲ್ಲ, ಅದ್ರಲ್ಲಿ ಹಣ ಬರುತ್ತೆ? ಸಾರಿ, ಇಲ್ಲ. ಪಾಸಿವ್ ಇನ್ಕಮ್ ಅಂದ್ರೆ ಏನು? ಪಾಸಿವ್ ಇನ್ಕಮ್ ಅಂದ್ರೆ ನಿಮ್ಮ ಫಾದರ್, ನಿಮ್ಮ ಅಜ್ಜ, ನಿಮ್ಮ ತಾತ ಬೇಕಾದಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ, ಅದರಿಂದ ನಿಮ್ಗೆ ಇನ್ಕಮ್ ಬರ್ತಾ ಇದೆ. ದಟ್ಸ್ ಅ ಪಾಸಿವ್ ಇನ್ಕಮ್. ಎಷ್ಟೋ ಜನ ಏನ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಮಾಲ್ ಕಟ್ಟಿಸಿದ್ದಾರೆ, ಅದರಿಂದ ಅವ್ರಿಗೆ ಏನ್ ಮಾಡ್ತದೆ, ರೆಂಟ್ ಬರ್ತಾ ಇದೆ. ಎಷ್ಟೋ ಜನ ಮನೆ ಮೇಲೆ ಕಟ್ಟಿಸಿದ್ದಾರೆ, ಅವರಿಂದ ರೆಂಟ್ ಬರ್ತಾ ಇದೆ. ದಟ್ ಇಸ್ ಪಾಸಿವ್ ಇನ್ಕಮ್. ಓಕೆ, ಎಷ್ಟೋ ಜನ ಇನ್ವೆಸ್ಟರ್ಸ್ ಇದ್ದಾರೆ, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಪಾಸಿವ್ ಇನ್ಕಮ್ ಬರ್ತದೆ. ದೊಡ್ಡ ದೊಡ್ಡ ಇನ್ಕಮ್, ದೊಡ್ಡ ದೊಡ್ಡ ಸೋರ್ಸ್, ದೊಡ್ಡ ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ
ಅವರು ಹಾಕ್ತಾ ಇದ್ದಾರೆ, ದುಡ್ಡು ಹಾಕಿಬಿಟ್ಟು ದುಡ್ಡು ತೆಗಿತಾ ಇದ್ದಾರೆ, ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ. ಹಾಗಾದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಗೊತ್ತಾಯ್ತಾ? ನೀವು ಮಾಡದೇ ಇದ್ರೂ ಬರುವಂತ ಇನ್ಕಮ್. ನೀವು ಮನೆಯಲ್ಲಿ ಕುತ್ಕೊಂಡ್ರು ಬರ್ಬೇಕು, ಯಾಕೆ ನೀವು ಒಂದ್ಸರಿ ರೆಡಿ ಮಾಡಿ ಸಿಸ್ಟಮ್ ರೆಡಿ ಮಾಡಿ ಕೈ ಬಿಟ್ಬಿಟ್ಟಿದ್ದೀರಿ, ಬಿಲ್ಡಿಂಗ್ ಕಟ್ ಕೈ ಬಿಟ್ಟುಬಿಟ್ಟಿದ್ದೀರಿ, ದೊಡ್ಡ ದೊಡ್ಡ ಒಂದು ಇನ್ವೆಸ್ಟರ್ ಹಾಕಿ ದುಡ್ಡು ಕೈ ಬಿಟ್ಬಿಟ್ಟಿದ್ರಿ, ಅದು ಬೆಳೀತಾ ಇರ್ತದೆ, ದುಡ್ಡು ಬೆಳಿತಾನೆ ಇರ್ತದೆ, ಪಾಸಿವ್ ಇನ್ಕಮ್ ಬೆಳಿತಾನೆ ಇರ್ತದೆ. ಹಾಗಾದ್ರೆ ನೀವು ಆಲೋಚನೆ ಮಾಡಿ, ಹಾಗಾದ್ರೆ ನಿಮಗೆ ಯಾವ ಇನ್ಕಮ್ ಬೇಕೀಗ? ಆಕ್ಟಿವ್ ಇನ್ಕಮ್ ಬೇಕಾ, ಪಾಸಿವ್ ಇನ್ಕಮ್ ಬೇಕಾ? ಇಲ್ಲಿ ಪಾಸಿವ್ ಇನ್ಕಮ್ ಅಂದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಪಾಸಿವ್ ಇನ್ಕಮ್ ಅಂದ್ರೆ ನೀವು ಮಾಡದ ಇದ್ರೂ ಬರುವಂತ ಇನ್ಕಮ್ಮೇ ಪ್ಯಾಸಿವ್ ಇನ್ಕಮ್. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈ ಪ್ಯಾಸಿವ್ ಇನ್ಕಮ್ ತಗೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಈಗ ನಿಮ್ಗೆ ಹೇಳ್ತೀನಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಕೊಂಡು ಫಿನಾನ್ಷಿಯಲಿ ಫ್ರೀಡಮ್. ಆಮೇಲೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಓಕೆ, ಇನ್ ಡಿರೆಕ್ಷನ್ ವಾಟ್ ವಿಲ್ ಟೇಕ್ ಯುವರ್ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡೋಣ ಏನಂತ. ಓಕೆ, ಫಸ್ಟ್ ನಮ್ಗೆ 4 ಲೆವೆಲ್ ಆಫ್ ದ ಫ್ರೀಡಮ್. ಓಕೆ, ಯಾವ್ದು ನೋಡೋಣ? ನಿಮ್ಗೆ ಫಸ್ಟ್ ಲೆವೆಲ್ ಆಫ್ ಫ್ರೀಡಮ್ ಬಿಸ್ನೆಸ್ ಫ್ರೀಡಮ್, ಬೇಸಿಕ್ ಫಿನಾನ್ಷಿಯಲ್ ಫ್ರೀಡಮ್ ಮತ್ತು ರಿಯಲ್ ಫ್ರೀಡಮ್ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಯಾವ್ದು ಬೇಕೀಗ? ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಏನ್ ಬೇಕು? ನಾವು ಸರ್ವೈವಲ್ ಫ್ರೀಡಮ್ ಅದ್ರ ಬಗ್ಗೆ ನೋಡೋಣ. ಸರ್ವೈವಲ್ ಫ್ರೀಡಮ್ ಅಂತ ಈಗ ಹೇಳಿದ್ದಾರೆ. ಫ್ರೀಡಮ್ ಇಲ್ಲಿಗೆ ಕೊಟ್ಟಿದ್ದಾರೆ, ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಏನ್ ಫ್ರೀಡಮ್ ಪ್ರೋಸೆಸ್? ಫ್ರೀಡಮ್ ಇದೆ, ಡೂಪ್ಲಿಕೇಶನ್ ಇದೆ, ಸಿಸ್ಟಮ್ ಇದೆ, ಅಲ್ಲಿ ಕಾಣ್ತದೆ ಬೋರ್ಡ್ ಅಲ್ಲೆಲ್ಲ. ಈಗ ನಮ್ಗೆ ಏನ್ ಗೊತ್ತುಂಟಾ? ಹಾಗಾದ್ರೆ ಯಾವ್ದು ನಾವು ಫ್ರೀಡಮ್ಗೋಸ್ಕರ ಡೂಪ್ಲಿಕೇಟ್ ಮಾಡಿ ಸಿಸ್ಟಮ್ ಆಗುತ್ತಾ? ಇಲ್ಲ. ಸರಿ ಕೇಳ್ಕೊಳ್ಳಿ. ಫಸ್ಟ್ ಏನ್ ಗೊತ್ತುಂಟಾ? ನಮಗೆ ಫ್ರೀಡಮ್ ಸಿಗ್ಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು? ಸಿಸ್ಟಮ್ ಅನ್ನ ಡೂಪ್ಲಿಕೇಶನ್ ಮಾಡಬೇಕು. ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಸ್ಟಮ್ ಅನ್ನ ಡೂಪ್ಲಿಕೇಶನ್ ಮಾಡಿದಾಗ ಫ್ರೀಡಮ್ ಸಿಗುತ್ತೆ. ಅದೇ ಅರ್ಥ ಆಯ್ತು. ಸಿಸ್ಟಮ್ ಅನ್ನ ಡೂಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಫ್ರೀಡಮ್ ಸಿಗತ್ತೆ. ಹಾಗಾಕೊಂಡು ನೋಡೋಣ ಇಲ್ಲಿ ಅಂತೆ. ಎನಿಥಿಂಗ್ ವಿಚ್ ಕ್ಯಾನಾಟ್ ಬಿ ಡೂಪ್ಲಿಕೇಟ್ ವಿಲ್ ನಾಟ್ ಗಿವ್ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದು ನಿಮಗೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋಲ್ವೋ ಅದರಿಂದ ನಿಮ್ಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ ಈಗ? ಹಾಗೆ ಹಾಕೊಂಡು ನಿಮ್ಗೆ ಯಾವ್ದು ಮಾಡ್ಲಿಕ್ಕೆ ಆಗೋದಿಲ್ವೋ ಅದರಿಂದ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದಿಲ್ಲ ಫಿನಾನ್ಸ್. ಈಗ ಉದಾಹರಣೆ ನಾವು ನೋಡಿ, ಈಗ ಬಂದೆ, ನಾನು ಈ ಒಂದು ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ 2002 ಅಲ್ಲಿ ಜಾಯಿನ್ ಆದೆ. 23 ವರ್ಷದಿಂದ ನಾನು ಇದರಲ್ಲಿ ಇದ್ದೇನೆ. ಈಗ ನಾನು ಸ್ಪೀಚ್ ಮಾಡ್ತಾ ಇದ್ದೀನಿ, ಎಲ್ಲ ಒಂದು ನಮ್ಮ ಗ್ಯಾನೋಡರ್ಮಾ ಬಗ್ಗೆ ಹೇಳ್ತಾ ಇದ್ದೀನಿ, ಸೆಲ್ಯುಲಾರ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ, ಆಮೇಲೆ ಬಾಡಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಜನರಿಗೆ, ಹೊಸಬರಿಗೆ ಬಂದವರಿಗೆ ಇದು ಕಷ್ಟ. ಇದು ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಎಷ್ಟು ಮಾತಾಡ್ತಾರೆ, ಯಾವ ತರ ಹೇಳ್ತಾರೆ ಅವರು, ಅವಷ್ಟೇ ಅಲ್ಲ, ಅವರು ಎಲ್ಲ ಪೇಷಂಟ್ ಅಟೆಂಡ್ ಮಾಡ್ತಾರೆ, ಇದನ್ನು ಮಾಡ್ತಾರೆ, ಮೀಟಿಂಗು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ನನ್ನಿಂದ ಕಷ್ಟ ಅಂದ್ಬಿಡ್ತಾರೆ. ಇದು ಡೂಪ್ಲಿಕೇಶನ್ ಆಗೋಲ್ಲ. ಸರಿ ಕೇಳ್ಕೊಳ್ಳಿ, ಇಟ್ಸ್ ನಾಟ್ ಡೂಪ್ಲಿಕೇಶನ್. ಡೂಪ್ಲಿಕೇಶನ್ ಅಂದ್ರೆ ಹೆಂಗ್ ಗೊತ್ತುಂಟಾ? ಈಸಿ ಆಗ್ಬೇಕು, ಈಸಿ ಡೂಪ್ಲಿಕೇಶನ್. ಇದು ಡೂಪ್ಲಿಕೇಶನ್ ಆಗೋದಿಲ್ಲ. ಈಗ ಓಕೆ, ನಾವು ಎಕ್ಸ್ಪರ್ಟ್ ಆಗಿರ್ತೀವಿ, ನಾವು ನಿಮ್ಗೆ ಹೇಳ್ಕೊಡ್ಬೇಕಂತ ನಾವು ಕಲಿಬೇಕಾಗ್ತದೆ. ನಾವು ಕಲ್ತಾಗ ನಾವು ಎಕ್ಸ್ಪರ್ಟ್ ಆಗ್ತೀವಿ. ನಾವು ಕಲಿಬೇಕು, ಯಾಕಂದ್ರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ನಾವು ಕಲಿಸ್ಬೇಕಂದ್ರೆ ನಾವು ಎಕ್ಸ್ಪರ್ಟ್ ಆಗ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಎಕ್ಸ್ಪರ್ಟ್ ಆಗಿರ್ತೀವಿ. ಆದ್ರೆ ಸ್ಟಾರ್ಟಿಂಗ್ ಬಂದವರಿಗೆ ಇದು ಡೂಪ್ಲಿಕೇಶನ್ ಮಾಡ್ಲಿಕ್ಕೆ ಕಷ್ಟ. ಹಾಗಾದ್ರೆ ಏನ್ ಮಾಡ್ಬೇಕು? ಈಸಿಯಾಗಿ ಹೇಗೆ ಮಾಡೋದು, ಯಾವ ತರ ನಾವು ವರ್ಕ್ ಮಾಡೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ವಾಟ್ ಕ್ಯಾನ್ ವಿ ಬಿ ಡೂಪ್ಲಿಕೇಶನ್? ಆದ್ರೆ ನೋಡಿ, ಎಷ್ಟು ಜನ ನೋಡಿ, ಈಗ ಬೇರೆ ಬೇರೆ ತರದ ಇದ್ದಾರಲ್ಲ, ಅವರ ಆಟಿಟ್ಯೂಡೇ ಬೇರೆ, ಅವರ ಏನು ಗೊತ್ತುಂಟ, ಆಟಿಟ್ಯೂಡೇ ಬೇರೆ. ಈಗ ಸರಿ ತಿಳ್ಕೊಳ್ಳಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಅವ್ರು ಏನೇ ಇರ್ಬೋದು ನೋಡಿ. ಈಗ ಎಷ್ಟೋ ಜನ ಬರ್ತಾರೆ, ಓದಿರ್ತಾರೆ, ಡಿಗ್ರಿ ಮಾಡಿರ್ತಾರೆ, ಕೆಲವರು ಡಿಗ್ರಿ ಮಾಡೋದಿಲ್ಲ, ಕೆಲವರು SLC ಪಾಸ್ ಆಗಿರೋದಿಲ್ಲ, ಕೆಲವರು 7th ಆಗಿರ್ತಾರೆ, ಕೆಲವರು 6th ಸ್ಟ್ಯಾಂಡರ್ಡ್ ಇರ್ತಾರೆ, ಕೆಲವರು ಓದೇ ಇರೋದಿಲ್ಲ, ಬಿಸ್ನೆಸ್ ಮಾಡ್ತಾ ಇದಾರಲ್ಲ. ಯಾಕಂದ್ರೆ ಆ ಬಿಸ್ನೆಸ್ ಮಾಡ್ತಾರೆ. ಬಿಹಾರದಲ್ಲಿ ನೋಡಿದಾಗ ನಾವು ಗೊತ್ತಾಗುತ್ತೆ, ನಿಯರ್ಲಿ 15 crores ಪರ್ ಮಂತ್ ಸೇಲ್ಸ್ ಇದೆ ಅಲ್ಲಿ. ಅಲ್ಲಿ ಎಜುಕೇಶನ್ ಬಹಳ ಕಡಿಮೆ, ಎಡ್ಯುಕೇಟೆಡ್ ಇಲ್ಲ, ಬಹಳ ಕಡಿಮೆ ಇದ್ದಾರೆ. ಬಟ್ ಡೂಪ್ಲಿಕೇಶನ್ ಆಗ್ತಾ ಇದೆ, ಬಹಳ ಕಡಿಮೆ. ಹಾಗಾದ್ರೆ ಇಲ್ಲಿ ನಮ್ಗೆ ನೋಡಿ, ಸರಿ ಕೇಳ್ಕೊಳ್ಳಿ, ಇಲ್ಲಿ ನೀವು ಏನೇ ಡಿಗ್ರಿ ಇರ್ಬೋದು, ನೀವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ನೀವು ವಕೀಲರು ಇರ್ಬೋದು, ಅಥವಾ ನೀವು ಯಾವುದೋ ಬಿಸ್ನೆಸ್ ಮ್ಯಾಗ್ನೆಟ್ ಇರ್ಬೋದು. ಇಲ್ಲಿ ಸಿಸ್ಟಮ್ ಏನ್ ಗೊತ್ತುಂಟ, ಡಿಎಕ್ಷನ್ ನಲ್ಲಿ ಏನ್ ಗೊತ್ತುಂಟ, ನೀವು ಇಲ್ಲಿ ಬಂದು ಕಲೀಲೇಬೇಕು. ಗೊತ್ತಾಯ್ತಲ್ಲ? ಈ ಕಲೀಲಿಲ್ಲ ಅಂದ್ರೆ ಈ ಸಿಸ್ಟಮ್ ಹೋಗೋದಿಲ್ಲ. ನೀವು ಇಲ್ಲಿ ಓದ್ಲೇಬೇಕು, ಕಲೀಲೇಬೇಕು. ಯಾಕಂದ್ರೆ ಇದು ಸಿಸ್ಟಮೇ ಬೇರೆ.
ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಬೇರೆ. ಈಗ ನೀವು ಎಷ್ಟೋ ಇಂಟೆಲಿಜೆಂಟ್ ಇರ್ಬೋದು, ನೀವು ಎಷ್ಟೋ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಇರ್ಬೋದು, ಇಲ್ಲಿ ಆ ವರ್ಕ್ ಆಗೋದಿಲ್ಲ. ಇಲ್ಲಿ ನೀವು ಏನ್ ಕಂಪನಿ ಒಂದು ಈ ಇಂಡಸ್ಟ್ರಿ ಒಂದು ಸಿಸ್ಟಮ್ ರೆಡಿ ಮಾಡಿಕೊಟ್ಟಿದ್ಯೋ ಆ ಸಿಸ್ಟಮ್ ಅನ್ನ ನೀವು ತರದ, ಆ ಸಿಸ್ಟಮ್ ಅಲ್ಲಿ ನೀವು ವರ್ಕ್ ಮಾಡದ ಇದ್ರೆ ನಾವು ಸುಮ್ಮನೆ ಅದೇನೋ ಹೇಳ್ತಾರೆ, ನಮ್ಮೊಬ್ಬರು ಸೀನಿಯರ್ ಹೇಳ್ತಾ ಇದ್ರು, ಮಣ್ಣು ಹೊತ್ತು ಮತ್ತೆ ಗುಡ್ಡಕ್ಕೆ ಹಾಕೋದು ಅಂತ. ಹಾಗಾಗ್ಬಾರ್ದು. ನೀವು ಆ ಸಿಸ್ಟಮ್ ಅನ್ನು ಫಾಲೋ ಮಾಡಿದ್ರೆ ಮಾತ್ರ ಒಂದು ಟಾಪ್ ಲೆವೆಲ್ ಅಲ್ಲಿ ಹೋಗ್ತೀವಿ, ಅಷ್ಟೇ ಇನ್ಕಮ್ ನಾವು ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಅದ್ರ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ. ಸಿಸ್ಟಮ್ ಕ್ಯಾನ್ ಬಿ ಡೂಪ್ಲಿಕೇಟೆಡ್. ಹಾಗಾದ್ರೆ ಸಣ್ಣ ಸಣ್ಣ ಕೆಲಸ ಮಾಡ್ಬೇಕು, ಇಲ್ಲಿ ದೊಡ್ಡ ದೊಡ್ಡ ಅಲ್ಲ, ಸಣ್ಣ ಸಣ್ಣ ಕೆಲಸ. ನಿಮ್ಗೆ ಏನ್ ಹೇಳ್ತಾರೆ, ಇಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡೋದ್ರಿಂದ ಇದನ್ನ ನಾವು ಡೂಪ್ಲಿಕೇಟ್ ಮಾಡ್ಬೋದು. ಏನಂತ ಸಣ್ಣ ಸಣ್ಣ ಕೆಲಸ, ಅದನ್ನ ನೋಡೋಣ. ಏನ್ ಸಣ್ಣ ಸಣ್ಣ ಕೆಲಸ ನೋಡಿ. ಸಿಸ್ಟಮ್ ಫಾರ್ ಸರ್ವೈವಲ್. ಸಿಸ್ಟಮ್ ಸರ್ವೈವಲ್ ಅಂದ್ರೆ ಏನ್ ಗೊತ್ತಾ? ಈಗ ತಾಯಿ ಏನ್ ಮಾಡ್ತಾಳೆ, ಒಂದು ಮಗು ಹುಟ್ಟಿದ ಏನ್ ಮಾಡ್ತಾಳೆ, ಅದಕ್ಕೆ ಎದೆ ಹಾಲು ಕೊಡ್ತಾಳೆ, ಅದಕ್ಕೆ ನಡೆಯೋದು ಕಲಿಸ್ತಾಳೆ, ಎಲ್ಲ ಕಲಿಸ್ತಾಳೆ ಅಲ್ವಾ? ಹಾ, ಇಲ್ಲಿಯೂ ಅದೇ, ಇಲ್ಲಿಯೂ ಅದೇ. ನೀವು ಏನಾಗುತ್ತೆ, ಒಬ್ಬ ನಿಮ್ಮ ಕೆಳಗಡೆ ಜಾಯ್ನ್ ಆಗಿರ್ತಾರೆ, ನಿಮ್ಮ ಕೆಳಗಡೆ ಒಂದು ಡಿಸ್ಟ್ರಿಬ್ಯೂಟರ್, ಒಬ್ಬ ಮೆಂಬರ್ ಜಾಯ್ನ್ ಆಗಿರ್ತಾನೆ. ಅವನಿಗೆ ನಾವು ಏನ್ ಮಾಡ್ಬೇಕು, ತಾಯಿ ಮಗುಗೆ ಜಸ್ಟ್ ಬೇಬಿ ಅದಕ್ಕೆ ಹೇಗೆ ಕಲಿಸ್ತಾಳೋ ಅದೇ ತರ ಅವರಿಗೆ ನಾವು ಸಿಸ್ಟಮ್ ಅನ್ನು ಕಲಿಸ್ಬೇಕು. ಅದೇ ತರ ನಾವು ಅವರಿಗೆ ಆ ಇದನ್ನ ಹೇಳ್ಕೊಡ್ಬೇಕು. ಹೇಳ್ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ನಾವು ಅವ್ರಿಗೆ ಗೊತ್ತಾಗತ್ತೆ, ಅವ್ರು ಈ ಒಂದು ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ, ಇಂಥ ಒಂದು ಮಲ್ಟಿ ಲೆವೆಲ್ ಕಂಪನಿಯಲ್ಲಿ ಅವರು ಬದುಕಿ ಉಳಿತಾರೆ. ಇಲ್ಲ ಅಂದ್ರೆ ಏನಾಗತ್ತೆ, ಅವರು ಬೇಗ ಏನ್ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನ ಹೇಳ್ತೀನಿ. ಓಕೆ, ಹಾಗೆ ಸಿಸ್ಟಮ್ ಪಾರ್ಟ್ ಡೆವಲಪ್ಮೆಂಟ್ ನೋಡಿ, ಅವ್ರು ಹೇಗೆ ಡೆವಲಪ್ ಆಗಿದ್ರಲ್ಲ, ಮಗು ಇದ್ದ ಸಣ್ಣ ಮಗು ಹೇಗಿರುತ್ತೆ, ಅವನ್ ನಡಿಲಿಕ್ಕೆ ಕಲಿತೆ, ಎಲ್ಲ ಕಲಿತೆ ವಿದ್ಯೆ ಆಗುತ್ತೆ. ವಿದ್ಯೆ ಹಾಕೊಂಡು ಅವ್ರಿಗೆ ಒಳ್ಳೊಳ್ಳೆ ಒಂದು ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೋದು, ಅಥವಾ ಯಾವುದೋ ಒಂದು ಇರ್ಬೋದು. ಹಾಗೆ ಡಿಎಕ್ಷನ್ ಇದ್ದು ಅಷ್ಟೇ. ಜಸ್ಟ್ ಬಂದಂತ ಡಿಸ್ಟ್ರಿಬ್ಯೂಟರ್ ಮೆಂಬರ್ಗೆ ನಾವು ಸಿಸ್ಟಮ್ ಅನ್ನ ಕಲಿಸ್ಲಿಲ್ಲ ಅಂದ್ರೆ ಇದು ವರ್ಕೌಟ್ ಆಗುತ್ತೆ. ಅವರಿಗೆ ಫಸ್ಟಿಗೆ ಸಿಸ್ಟಮ್ ಅಲ್ಲೇ ತರಬೇಕು. ನೀವು ಎದಕ್ಕೆ ಬಂದಿರಿ ಅಂತ 2 ಪ್ರಶ್ನೆ ಕೇಳಿ ಅವ್ರಿಗೆ. ನೀವು ಡಿಎಕ್ಷನ್ ಅಲ್ಲಿ ಬಂದಿದ್ದು ಯಾವುದಕ್ಕೆ? ಹೆಲ್ತ್ಗೆ ಬಂದಿದ್ದೀರಾ ಅಂದ್ರೆ ಓನ್ಲಿ ಪ್ರಾಡಕ್ಟ್ ಯೂಸ್ ಮಾಡಿ. ಸರ್ ವೆಲ್ತ್ಗೆ ಬಂದಿದ್ದೀವಿ, ಹಣ, ಹೆಲ್ತ್ ಬೇಕು, ಪ್ರಾಡಕ್ಟ್ ಇನ್ಕಮು ಬೇಕಂದ್ರೆ ಸಿಸ್ಟಮ್ ಅಲ್ಲಿ ಬರಬೇಕು. ನೀವು ಈ ಸಿಸ್ಟಮ್ ಬಂದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ. ಇಲ್ಲ ಅಂದ್ರೆ ನೀವು ನೀವು ಪ್ರಾಡಕ್ಟ್ ಯೂಸ್ ಮಾಡಿ, ಲೈಫ್ ಲಾಂಗ್ ಯೂಸ್ ಮಾಡಿ, ಹೆಲ್ತ್ ತಗೊಳ್ಳಿ, ಇಷ್ಟು ಹೇಳಿ ಕೈ ಬಿಟ್ಬಿಡಿ. ಯಾಕಂದ್ರೆ ಇದು ಸಿಸ್ಟಮ್. ಇಲ್ಲ ಅಂದ್ರೆ ನಿಮ್ಗೆ ಆಗ್ಲಿಕ್ಕಿಲ್ಲ, ಮಾರ್ಲಿಕ್ಕೆ ಆಗುಲ್ಲ, ಬಿಸ್ನೆಸ್ ನೀವು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಸಿಸ್ಟಮ್ ಬರ್ಲೇಬೇಕು. ನಿಮ್ಗೆ ದುಡ್ಡು ಬೇಕಂದ್ರೆ ಇದಕ್ಕೆ ಬರ್ಲೇಬೇಕು. ಓಕೆ, ಸರಿ, ನೋಡೋಣ. ಓಕೆ, ಸಿಸ್ಟಮ್ ಫಾರ್ ಸರ್ವೈವಲ್. ವಾಟ್ ಈಸ್ ಒನ್ ಆಫ್ ದ ಪ್ರೈಮ್ ರೀಸನ್ ಪೀಪಲ್ ವಿಲ್ ಕ್ವಿಟ್? ಏನ್ ಕೇಳಿದ, ವಾಟ್ ಈಸ್ ಒನ್ ಆಫ್ ದ ಪ್ರೈಮ್ ರೀಸನ್ ಪೀಪಲ್ ವಿಲ್ ಕ್ವಿಟ್ ಅಂತ. MLM ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಕ್ವಿಟ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಬರ್ತಾರೆ ಡಿಎಕ್ಷನ್ ನಲ್ಲಿ. ಅದು MLM ಅಲ್ಲಿ ನಾ ಹೇಳ್ತೇವೆ, ದೊಡ್ಡ ದೊಡ್ಡ ಕಂಪನಿ, ಬೇರೆ ಬೇರೆ ಕಂಪನಿಗಳು ಇರ್ತವೆ, ಅಥವಾ ಡಿಎಕ್ಷನ್ ಇಟ್ಕೊಳ್ಳಿ, ಡಿಎಕ್ಷನ್ ಕಂಪನಿ 40 ವರ್ಷದ ಕಂಪನಿಯಲ್ಲಿ ಬರ್ತಾರೆ, ಹೋಗ್ತಾರೆ, ಜಾಯಿನ್ ಆಗ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಸ್ಟಾಪ್ ಆಗಿ ಮಾಡ್ಬಿಡ್ತಾರೆ. ಕೆಲವರು 6 ತಿಂಗಳಿಗೆ ಸ್ಟಾಪ್. ಯಾಕೆ ಆಗ್ತಾ ಇದೆ ನೋಡೋಣ. ಮೇನ್ ರೀಸನ್ ಪೀಪಲ್ ಕ್ವಿಟ್, ಕ್ಯಾಶ್ ಫ್ಲೋ ಫಾರ್ ಯುವರ್ ಬಿಸ್ನೆಸ್. ಹಣ ಬರ್ತಾ ಇಲ್ಲ. ಮೇನ್ ರೀಸನ್ ಏನು? ದುಡ್ಡು ಬರ್ತಾ ಇಲ್ಲ. ಸರಿ, ನೆನ್ಪಿಟ್ಕೊಳ್ಳಿ. ಒಬ್ಬ ಏನ್ ಮಾಡಿದಾನೆ, ದೊಡ್ಡ ಒಂದು ಹೋಟೆಲ್, ನಮ್ಮ ಉಡುಪಿ ಕಡೆಯವರು, ಉಡುಪಿ ಅವ್ರು ಏನ್ ಮಾಡ್ಬಿಟ್ಟಿದ್ರೆ, ಇಲ್ಲೊಂದು ದೊಡ್ಡ ಒಂದು ರೆಸಾರ್ಟ್, ಒಂದು ಇದರಲ್ಲಿ ಒಂದು ಉಡುಪಿ ಹೋಟೆಲ್, ಉಡುಪಿ ಹೋಟೆಲ್ ಅಂತ ರೆಡಿ ಮಾಡಿದ್ರು. ರೆಡಿ ಮಾಡಿ ಎಲ್ಲ ವರ್ಕರ್ಸ್ ಇದಾರೆ, ಎಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಏನಾಗತ್ತೆ, ಅದ್ ಮಾಡಿದ್ದೆಲ್ಲ ಅವರೇ ತಿನ್ಬೇಕು, ಓನರೇ ತಿನ್ಬೇಕು. ಸ್ವಲ್ಪ ದಿನ ತಿಂದ ಓನರ್, ಬೆಳಿಗ್ಗೆ ಅವನೇ ತಿಂತಾ ಇದ್ದಾನೆ, ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಅವನೇ ತಿಂತಾ ಇದ್ದಾನೆ, ಯಾರು ಬರ್ತಾ ಇಲ್ಲ. ಕಡೆಗೆ ಏನಾಯ್ತು, ಮತ್ತೊಂದ್ ಸ್ವಲ್ಪ ದಿನ ಹೋದ್ಮೇಲೆ, ಮತ್ತು ಸುಮಾರು ತಿಂಗಳು ಹೋದ ನಂತರ ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದು ತಿಂಡಿ ಮಾಡ್ತಾರೆ, ಊಟ ಮಾಡ್ತಾರೆ, ಅವರೇ ಮಾಡೋದು. ನಾವು ಏನು, ಯಾಕಂದ್ರೆ ಎಷ್ಟು ಲಕ್ಷ ಗಂಟ್ಲೆ ದುಡ್ಡು ಹಾಕಿದ್ದಾರೆ ಹೋಟೆಲ್ ರೆಡಿ ಮಾಡ್ಲಿಕ್ಕೆ, ಕೆಲ್ಸಗಾರ ಎಲ್ಲ ಎಷ್ಟೋ ಹಾಕಿದ್ದಾರೆ. ಬಟ್ ತಾವೇ ತಿನ್ಬೇಕು. ಯಾಕೆ? ಅವನೇನ್ ಮಾಡ್ದ, ತನ್ನ ಕೈಯಿಂದ ಹೋಗ್ತಾ ಇದೆ, ಒಳಗಡೆ ದುಡ್ಡು ಬರ್ತಾ ಇಲ್ಲ. ಹೊರಗಡೆ ನೋಡಿ, ದುಡ್ಡು ಹೊರಗಡೆ ಹೋಗ್ತಾ ಇದೆ, ಬಿಟ್ರೆ ಒಳಗಡೆ ಬರ್ತಾ ಇಲ್ಲ. ಏನಾಗ್ಬೇಕು? ಅವ್ನು ನೋಡ್ತಾನೆ, ಒಂದು 6 ತಿಂಗಳು 8 ತಿಂಗಳು ನೋಡ್ತಾನೆ. ಯಾಕಂದ್ರೆ ಕಸ್ಟಮರ್ ಬಂದ್ರೆ ತಾನೇ ಅವನಿಗೆ ಬಿಸ್ನೆಸ್ ಆಗುತ್ತೆ.
ಅವ್ರು ದುಡ್ಡು ಕೊಟ್ಟಾಗ ದುಡ್ಡು ಒಳಗೆ ಹೋಗುತ್ತೆ, ಅವನ ತಿಂಡಿ ಹೊರಗಡೆ ಹೋಗುತ್ತೆ. ರೈಟ್? ದುಡ್ಡು ಒಳಗಡೆ ಹೋಗುತ್ತೆ, ತಿಂಡಿ ಹೊರಗಡೆ ಹೋಗುತ್ತೆ. ಅವಾಗ ಅವನಿಗೆ ಸ್ವಲ್ಪ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಗೊತ್ತುಂಟ, ಇಲ್ಲಿ ಯಾಕೆ ನಮ್ಗೆ ಕ್ವಿಟ್ ಆಗ್ತಾರಂದ್ರೆ, ನಾವ್ ಹೇಳ್ತೀವಿ ಸರ್ 3,000 ಪಿ ವಿ ಮಾಡಿ. ಏನ್ ಮಾಡಿದೆ ಡಿಸ್ಟ್ರಿಬ್ಯೂಟರ್, ನಾ ಹೇಳಿದೆ 3,000 ಪಿ ವಿ ಮಾಡಿ. ಹಾ ಸರ್ ಮಾಡ್ತೀನಿ. ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 3,000 ಪಿ ವಿ ಮಾಡ್ದ. ನೆಕ್ಸ್ಟ್ ಮಂತ್ ಮತ್ತೊಂದು 3,000 ಪಿ ವಿ ತಿಂಗಳ ಮಾಡ್ಬೇಕು. ಎಸ್ ಮಾಡ್ದ. ಬರುವಂತ ಇನ್ಕಮ್ ಎಷ್ಟಿದೆ 3,000ಗೆ? ಒಂದು 300, 400, 500 ರೂಪಾಯಿ ಬರ್ತಾ ಇದೆ ಅವನಿಗೆ. ಅವಾಗ ಅವ್ನು ಹಾಕೋದು ಎಷ್ಟು? 10,000 ಹಾಕ್ತಾ ಇದ್ದ. ಅವಾಗ ಏನಾಗತ್ತೆ? 300, 400 ಇನ್ಕಮ್ ಬರ್ತಾ ಇದೆ. 1 ತಿಂಗಳು ಮಾಡ್ದ, 2 ತಿಂಗಳು ಮಾಡ್ದ, 3 ತಿಂಗಳು ಮಾಡ್ದ, 4ನೇ ತಿಂಗಳು ನಾವು ಫೋನ್ ಮಾಡ್ತಾ ಇದೀವಿ. ಹಾ ಏನ್ ಮಾಡ್ತಾ ಇದೀರಿ, ಎಲ್ಲಿ ನಿಮ್ಗೆ ಇನ್ನು ಮಂತ್ ಎಂಡ್ ಬಂತು, ಪಿ ವಿ ಮಾಡ್ಲಿಲ್ಲ 3,000 ಪಿ ವಿ. ಅವನು ಫೋನೇ ಎತ್ತೋದಿಲ್ಲ. ಹಾ ಸರ್ ಅಂತ ಇಟ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಮಂತ್ ಫೋನೇ ಎತ್ತೋದಿಲ್ಲ. ಕಾರಣ ಏನಂದ್ರೆ ಅವ್ನಿಗೆ ಏನಾಗತ್ತೆ, ದುಡ್ಡು ಕೈಯಿಂದ ಹೋಗ್ತಾ ಇದೆ ಬಿಟ್ರೆ ಹೊರಗಿಂದ ದುಡ್ಡು ಬರ್ತಾ ಇಲ್ಲ. ಅವನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಣ ಬರ್ತಾ ಇಲ್ಲ. ಆದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಈ ಒಂದು ಯಾವುದೇ ಕಂಪನಿ ಇರ್ಲಿ ಅವನು ಕ್ವಿಟ್ ಮಾಡ್ತಾನೆ, ಕ್ವಿಟ್ ಮಾಡ್ಬಿಡ್ತಾನೆ. ಡಿಎಕ್ಷನ್ ಅಂತಲ್ಲ, ಯಾವುದೇ ಕಂಪನಿ ಇರ್ಲಿ, ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಲಿ, ಏನಾಗತ್ತೆ ಅವನು ಕ್ವಿಟ್ ಮಾಡ್ಬಿಡ್ತಾನೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಕೊಂಡು ಈಗ ಅವಾಗ ಏನಾಗತ್ತೆ ಗೊತ್ತುಂಟ, ಕ್ವಿಟ್ ಮಾಡಿದಾಗ ಅವ್ರು ಫೋನ್ ಎತ್ತೋದಿಲ್ಲ. ಕಾರಣ ಏನಂತಂದ್ರೆ ಬರುವುದಿಲ್ಲ. ಅದಕ್ಕೂ ನೋಡೋಣ ಏನ್ ಮಾಡ್ಬೇಕು ನಾವು. ಹಾಗೆ ಸಿಸ್ಟಮ್ ಫಾರ್, ಓಕೆ ಇದು ನೋಡಿ ಇಲ್ಲಿ ಬಂತು. ಈಗ ನಿಮಗೆ ಕಂಪನಿ ಒಂದು ದೊಡ್ಡ ಒಂದು ಬೆಸ್ಟ್ ಒಂದು ಬಿಸ್ನೆಸ್ ನಮಗೆ ತೋರಿಸ್ಬಿಟ್ಟಿದೆ. ಓಕೆ, ರಿಟೇಲಿಂಗ್ ಅಂಡ್ ಕನ್ಸ್ಯೂಮರ್ಸ್ ಅಂತ ಕೊಟ್ಟಿದ್ದಾರೆ. ರಿಟೇಲಿಂಗ್ ಅಂದ್ರೆ, ರಿಟೇಲಿಂಗ್ ಮಾಡೋದು ಅಂದ್ರೆ ಏನು? ನಿಮ್ಮ ಪ್ರಾಡಕ್ಟ್ ಅನ್ನ ಹಂಚುವುದು, ಬೇರೆಯವರಿಗೆ ಹಂಚುವುದು. ಓಕೆ, ಹಂಚಿ. ಕನ್ಸ್ಯೂಮರ್ ಅಂದ್ರೆ ಗ್ರಾಹಕರನ್ನ ರೆಡಿ ಮಾಡೋದು, ಅದೇ. ಓಕೆ, ಕನ್ಸ್ಯೂಮರ್ ಲೀಸ್ಟ್ ರೆಡಿ ಮಾಡುವಂಥದ್ದು ಅಂದ್ರೆ ನಿಮ್ಮ ಕನ್ಸ್ಯೂಮರ್ ಅಂದ್ರೆ ಗ್ರಾಹಕರ ಲೀಸ್ಟ್ ರೆಡಿ ಮಾಡುವಂಥದ್ದು. ಅದೆಲ್ಲ ಒಂದು ಚಾಪ್ಟರ್ ನಿಮ್ಗೆ ಗೊತ್ತೇ ಇದೆ ತುಂಬಾ ಜನರಿಗೆ. ಅದು ನಾವು ಯಾಕೆ ಮೊದಲಿಂದನೇ ಹೇಳ್ತಾ ಇದ್ದೀವಿ, ನೀವು ಲೀಸ್ಟ್ ಮಾಡಿ, ಲೀಸ್ಟ್ ಮಾಡಿ, ಲೀಸ್ಟ್ ಮಾಡಿ ಅಂತ. ಯಾರು ಅದಕ್ಕೆ ಲಕ್ಷ್ಯನೇ ತಗೊಳೋದಿಲ್ಲ. ಏನ್ ಗೊತ್ತುಂಟಾ, ಇಲ್ಲಿ ಸರಿ ಕೇಳ್ಕೊಳ್ಳಿ, ನನ್ಗೆ ಏನ್ ಗೊತ್ತುಂಟಾ ನೋಡಿ, ಈ ಡಿಎಕ್ಷನ್ ಬಿಸ್ನೆಸ್ ಅಂದ್ಗಟ್ಟೆ ಏನ್ ತಿಳ್ಕೊಂಡಿದ್ದಾರೆ, ಇದು ಬಿಡ್ರಿ, ಇದು ಡಿಎಕ್ಷನ್ ಕಂಪನಿ ಡಾಕ್ಟರ್ ಲಿಮ್ದು ಬಿಸ್ನೆಸ್, ಇದು ಅವ್ರ ದೊಡ್ಡ ಕಂಪನಿ, ಅವ್ರದ್ದು ಬಿಸ್ನೆಸ್ ನಮ್ದಲ್ಲ ಅಂತ ತಿಳ್ಕೊಂಡಿರ್ತಾರೆ. ದಿಸ್ ಇಸ್ ಅ ಪ್ರಾಬ್ಲಮ್. ಇದು ನಿಮ್ಮ ಕಂಪನಿ. ಕಂಪನಿ ಏನ್ ಮಾಡಿದೆ, ಎಲ್ಲವನ್ನ ನಮಗೆ ರೆಡಿ ಮಾಡ್ಕೊಡ್ತಾ ಇದೆ. ಓಕೆ, ಓನ್ ಫ್ಯಾಕ್ಟ್ರಿ ನಮ್ದೇ ಇದೆ, ಓನ್ ಫಾರ್ಮ್ಲ್ಯಾಂಡ್ ನಮ್ದೇ ಇದೆ. ಆಮೇಲೆ ನಾವೇ ರೆಡಿ ಮಾಡ್ತಾ ಇದೀವಿ ಪ್ರಾಡಕ್ಟ್ ಅನ್ನ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆ ನಾವೇ ಮಾಡ್ತಾ ಇದ್ದೀವಿ. 70% ಕಂಪನಿ ನಮಗೆ ಕೊಡ್ತಾ ಇದೆ ರೀ. ಸರಿಯಾಗಿ ನೀವು ಮಾರ್ಕೆಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನೀವು ನಿದ್ದೆನೆ ಮಾಡೋದಿಲ್ಲ. 70% ಕಂಪನಿ ಕೊಡ್ತಾ ಇದೆ ನಮ್ಗೆ, ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈಗ ನಾವೇನ್ ಮಾಡ್ತಿದೀವಿ ಅಂದ್ರೆ, ಬೇರೆ ಯಾವುದೋ ಒಂದು ಈಗ ಒಬ್ಬ ಪಾನ್ ಅಂಗಡಿ ಇಟ್ಟ, ಒಂದು 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ದ. ಪಾನು ಬೀಡ ಏನೋ ಒಂದು ಅಂಗಡಿ ಇಟ್ಟ, 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಬೆಳಗ್ಗೆ ಹೋಗ್ತಾನೆ, ಬೇಗ ಹೋಗ್ತಾನೆ, 8 ಗಂಟೆ ಹೋಗಿ ಓಪನ್ ಮಾಡ್ತಾನೆ, ರಾತ್ರಿ 10:30, 11 ಗಂಟೆ ಮನೆಗೆ ಬರ್ತಾನೆ. ಯಾಕೆ ಅಂತಂದ್ರೆ ಅವ್ನು ದುಡ್ಡು ಹಾಕಿದ್ದಾನೆ, ಅವನಿಗೆ ನಿದ್ರೆ ಬರುದಿಲ್ಲ, ಲೋನ್ ಮಾಡಿದ್ದಾನೆ. ಅದೇ ಒಬ್ಬ ಕಿರಾಣಿ ಅಂಗಡಿ ಹಾಕಿದ್ದಾನೆ, ಬಟ್ಟೆ ಅಂಗಡಿ 10 ಲಕ್ಷ 20 ಲಕ್ಷ ಹಾಕಿರ್ತಾರೆ. ಅವ್ರು ಬೆಳಿಗ್ಗೆ 9 ಗಂಟೆ ತೆಗೆದ್ಬಿಟ್ರೆ ರಾತ್ರಿ 11 ಗಂಟೆ 10:30, 11 ಗಂಟೆವರೆಗೆ ಅಲ್ಲೇ ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇದು ನನ್ನ ಬಿಸ್ನೆಸ್ ಅಂತ ತಿಳ್ಕೊಂಡಿರ್ತಾರೆ ಅವ್ರು. ಹಾಗೆ ಇಲ್ಲಿ ನಿಮ್ಗೆ ಏನ್ ಗೊತ್ತುಂಟ, ಎಷ್ಟೋ ಜನ ಇದ್ದೀವಿ ನಾವು, ನಮಗೆ ಅಷ್ಟು ದುಡ್ಡು ಹಾಕ್ಲಿಕ್ಕೆ ಆಗೋದು. ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳಿವೆ, ದುಡ್ಡು ಹಾಕ್ತಾರೋ ದುಡ್ಡು ತೆಗಿತಾರೆ. ನಮ್ಗೆ ಆಗ್ತಾ ನಾವು ನಮ್ಗೆ ಆಗ್ತಾ ಇಲ್ಲ. ನೋಡಿ, 5% ಜನ ನಾವು ನೋಡಿ ಏನ್ ಗೊತ್ತುಂಟ, ಈಗ ಜಾಬ್ನವ್ರು ಇರ್ಬೋದು, ಅಥವಾ ಡಾಕ್ಟರ್ ಇರ್ಬೋದು, ಅಥವಾ ಸ್ಮಾಲ್ ಸ್ಕೇಲ್ ಅಂದ್ರೆ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರು ಇರ್ಬೋದು. ಬರೀ 5% ಮಾತ್ರ ಬಿಸ್ನೆಸ್. 95% ಯಾರಂತ ಇದೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತ ಇದೆ. 95% ಅವ್ರು ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ನಮ್ಮಂತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ದುಡ್ಡು ಇಲ್ಲ, ಸರಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಏನ್ ಮಾಡಿದ್ದಾರೆ, ಈ ಒಂದು ಕಂಪನಿ ಅದಕ್ಕೋಸ್ಕರ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆದ್ರಿಂದ ಇಂಥ ಒಂದು ದೊಡ್ಡ ಕಂಪನಿಯಲ್ಲಿ ಈಗ ಏನ್ ಮಾಡಿದ್ದಾರೆ, ನಮಗೆ ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಇದು ಗ್ರೇಡ್ ಕೊಟ್ಟಿದ್ದಾರೆ. ಸರಿ ಕೇಳ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಇದು ಏನ್ ಗೊತ್ತುಂಟ, ನಿಮಗೆ ಒಂದು ಬೆಸ್ಟ್ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಟರ್ ಅಂದ್ರೆ ಏನು, ನೀವು ಡಿಸ್ಟ್ರಿಬ್ಯೂಟ್ ಮಾಡೋದು. ನೀವು ಡಿಸ್ಟ್ರಿಬ್ಯೂಟರ್ ಅಂದ್ರೆ ಹಂಚಿಕೆದಾರ ಒಂದು ಕೊಟ್ಟಿದ್ದಾರೆ. ಹಂಚಿಕೆದಾರರು, ಹೀಗೆ ನಾವು ಇಂಥ ಒಂದು ಕಂಪನಿಯಲ್ಲಿ ನೀವು ಹಂಚಿಕೆದಾರರು ಆಗ್ಬೇಕಾದ್ರೆ ಬೇರೆ ಬೇರೆ ಕಂಪನಿಗೆ ಹೋಗಿ ನೋಡಿದ್ದೆ, ಅಲ್ಲಿ ಗೊತ್ತಾಗತ್ತೆ. ಗೋದ್ರೇಜ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಕಂಪನಿ, ಟಾಟಾ, ಬಿರ್ಲಾ, ಬೇಕಾದಷ್ಟು ಇದೆ, ರಿಲಯನ್ಸ್ ಇದೆ, ಆಮೇಲೆ ಏನೇನೋ ಇದೆ.
ಅದರಲ್ಲಿ ಈ ಪಿಜ್ಜಾ ಇವು ನೋಡಿ, ಇವೆಲ್ಲ ಬೇರೆ ಬೇರೆ. ಏನ್ ಗೊತ್ತಂತ, ಈಗ ಅವರಲ್ಲಿ ನೀವು ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ತಗೋಬೇಕಾದ್ರೆ ನೀವು ಒಂದು ಸುಮಾರು 25 ರಿಂದ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಓಕೆ, ಕಂಪನಿ ನಿಮಗೆ ಏನ್ ಮಾಡಿದೆ, ಫ್ರೀ ಆಗಿ ಮೆಂಬರ್ಶಿಪ್ ಕೊಟ್ಟಿದೆ, ಫ್ರೀ ಮೆಂಬರ್ಶಿಪ್ ಕೊಟ್ಟಿದೆ. ಆಮೇಲೆ ನಿಮ್ಗೆ ಏನ್ ಮಾಡಿದೆ, ಡಿಸ್ಟ್ರಿಬ್ಯೂಟರ್ ನೀವೇನ್ ಮಾಡ್ಬೇಕು, ಹೀಗೆ ಡಿಸ್ಟ್ರಿಬ್ಯೂಟರ್ ಹಂಚಿಕೆದಾರರನ್ನಾಗಿ ಮಾಡಿದೆ. ಹಾಗಾಕೊಂಡು ನೀವೇನ್ ಮಾಡ್ಬೇಕು, ಜನರಿಗೆ ಇದನ್ನ ನಾವು ಹಂಚಬೇಕು, ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಬೇಕು, ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು, ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕು. ಯಾಕಂದ್ರೆ ಇದರಲ್ಲಿ ನೋ ಅಡ್ವರ್ಟೈಸ್ಮೆಂಟ್ ಇಲ್ಲಲ್ಲ. ಈಗ ನೋಡಿ, ರಿಟೇಲರು, ಹೋಲ್ಸೇಲರು, ಡೀಲರು, ಡಿಸ್ಟ್ರಿಬ್ಯೂಟರ್ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಏನು ಸಂಭಾವನೆ ಇದೆಯಲ್ಲ, ನಮಗೆ ಕೊಡ್ತಾ ಇದ್ದಾರೆ, ನಿಮ್ಗೆ ನೀವು ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದ್ದಾರೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಆ 70% ಅನ್ನ ನಾವು ತಗೋಬೇಕಾದ್ರೆ ನಾವು ಕ್ರಿಯೇಟ್ ದ ಕನ್ಸ್ಯೂಮರ್, ನಾವು ಕನ್ಸ್ಯೂಮರ್ನ ಕ್ರಿಯೇಟ್ ಮಾಡ್ಬೇಕು. ಮನೆ ಮನೆಗೂ ಸಮಸ್ಯೆ ಇದೆ, ಮನೆ ಮನೆಗೂ ಕಾಯಿಲೆಗಳು ಆ, ಸಿಕ್ಕಾಪಟ್ಟೆ ಇದೆ. ಪ್ರಿವೆನ್ಷನ್ ಬಗ್ಗೆ ಮಾತಾಡಿ. ಓಕೆ, ಮನೆ ಮನೆಗೆ ಇನ್ಕಮ್ ಪ್ರಾಬ್ಲಮ್ ಇದೆ ನೋಡಿ, ಎಷ್ಟು ಪ್ರಾಬ್ಲಮ್ಸ್ ಇದೆ, ಇನ್ಕಮ್ ಪ್ರಾಬ್ಲಮ್. ನಾವು ಮಾತಾಡಿದ್ರೆ ಮಾತ್ರ ಜನರಿಗೆ ಎಸ್ ಸರ್ ನಮ್ಗೆ ಬಹಳ ಸಮಸ್ಯೆ ಇದೆ, ನಾವು ಬರ್ತೀವಿ ನಿಮ್ ಜೊತೆಗೆ ಅಂತಾರೆ. ನೀವು ಮಾತಾಡದೇ ಇದ್ರೆ ಅವ್ರು ಬೇರೆಯವ್ರ ಜೊತೆಗೆ ಹೋಗ್ಬಿಡ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಇಟ್ಸ್ ಅ ವೆರಿ ಪವರ್ಫುಲ್ ಕನ್ಸ್ಯೂಮರ್ ಇಸ್. ಆಮೇಲೆ ಏನ್ ಮಾಡ್ತೀರಿ, ಕನ್ಸ್ಯೂಮರ್ ಮತ್ತೆ ಸೀಡ್ ಸ್ಟಾಕ್. ನಿಮ್ಗೆ ಒಂದು 20 ನೀವು ಕನ್ಸ್ಯೂಮರ್ ರೆಡಿ ಮಾಡಿದ್ರಿ. ಕನ್ಸ್ಯೂಮರ್ ಮಾಡಿದ್ನಾಗ ಎಷ್ಟು ಯಾವಾಗೂ ಎಲ್ಲೂ ದೂರ ಇರುತ್ತೆ ನಮ್ಮ ಸ್ಟಾಕಿಸ್ಟ್ ಪಾಯಿಂಟ್ ಸೆಂಟರ್ ಇದೆಯಲ್ಲ. ಈಗ ಉದಾಹರಣೆಗೆ ನಮ್ದು ಈಗ ಬೆಲ್ಗಾಂನಲ್ಲಿ ಸೆಂಟರ್ ಇದೆ ಅಂತ ಇಟ್ಕೊಳ್ಳಿ. ಈಗ ಒಂದು ನಮ್ಮ ಹುಕ್ಕೇರಿಯಲ್ಲಿ ಪಾಯಿಂಟ್ಸ್ ಇಲ್ಲ, ಅಥವಾ ಬೈಲಹೊಂಗಲದಲ್ಲಿ ಪಾಯಿಂಟ್ಸ್ ಇಲ್ಲ. ಅಷ್ಟು ದೂರ 50 ಕಿಲೋಮೀಟರ್ ದೂರಿಂದ ಬರಬೇಕು. ನೀವೇನ್ ಮಾಡ್ಬೇಕು, ಅಟ್ ಲೀಸ್ಟ್ ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸೀಡ್ ಸ್ಟಾಕ್ ಪಾಯಿಂಟ್ 5,000 ಸ್ಟಾರ್ಟ್. ಈಗ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ, ಸೀಡ್ ಸ್ಟಾಕ್ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ತಗೊಳ್ಳಿ, ಸ್ವಲ್ಪ ಖರೀದಿ ಮಾಡಿ. ಈಗ ಒಂದು ಭತ್ತ ಹಾಕಿದ್ರೆ ಏನ್ ಮಾಡ್ತಾನೆ ರೈತ, ಭತ್ತವನ್ನ ಏನ್ ಮಾಡ್ತಾನೆ, ಭತ್ತ ಬೆಳೆದ ನಂತರ ತಿನ್ಲಿಕ್ಕೆ ಸ್ವಲ್ಪ ಇಟ್ಕೊಂತಾನೆ, ಮಾರ್ಲಿಕ್ಕೆ ಸ್ವಲ್ಪ, ಬೀಜಕ್ಕೆ ಸ್ವಲ್ಪ ಅಂತ ಇರ್ತಾನಲ್ಲ. ಹಾಗೆ ನೀವು ಬೀಜಕ್ಕೆ ಇಡ್ಬೇಕು ಅಂದ್ರೆ ಸೀಡ್ ಸ್ಟಾಕ್, ಸೀಡ್ ನೀವು ಮನೆಯಲ್ಲಿ ಒಂದು ಏನ್ ಮಾಡ್ಬೇಕು, ಇದನ್ನ ಆ ಒಂದು ಶೋಕೇಸ್ ನಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನ ಹಚ್ಚಿಡ್ಬೇಕು. ಸ್ಟಾರ್ಟಿಂಗ್ ನಿಮ್ಮ ಹತ್ರ ದುಡ್ಡು ಇಲ್ಲ, ಸ್ಟಾರ್ಟ್ ಮಾಡಿ. 5,000, 10,000, 15,000, 20,000 ಸ್ಟಾರ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಯಾಕಂದ್ರೆ ನೋಡಿ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಿಸ್ನೆಸ್ ಇಲ್ಲ. ಯಾವುದೇ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇಲ್ಲ. ರಿಲಯನ್ಸ್ ತಗೊಳ್ಳಿ, ಟಾಟಾ ತಗೊಳ್ಳಿ, ಎಷ್ಟು ಬೈಕ್ ರೆಡಿ ಮಾಡ್ತಾರಲ್ವಾ, ಅಲ್ವಾ? ಯಾರಿಗೆ ಬೇಕು ಅವ್ರಿಗೆ? ಅವ್ರಿಗೆ ಯಾರು ಕನ್ಸ್ಯೂಮರ್ ಬೇಕೇ ಬೇಕಲ್ವಾ? ಕನ್ಸ್ಯೂಮರ್ ಇರೋದ್ರಿಂದಾನೇ ಅವರು ಏನ್ ಮಾಡ್ತಾರೆ, ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ನಾವು ಏನ್ ಮಾಡ್ಬೇಕು, ಅವರು ಹಾಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಬರ್ತದೆ, ಹಿಂಗ್ ಮತ್ತೆ ಮಾಡ್ತಾರೆ, ಬರ್ತದೆ ಮತ್ತೆ ಮಾಡ್ತಾರೆ. ಹಾಗೆ ಇಲ್ಲಿ ನಿಮ್ಗೆ ಕಂಪನಿ ಏನ್ ಹೇಳಿದೆ, ನೀವು ಲಕ್ಷ ಗಂಟ್ಲಿ ಹಾಕಿ ಅಂತ ಹೇಳಿಲ್ಲ. ಇಲ್ಲಿ ಕಂಪನಿ ನೀವು ಸ್ಟಾರ್ಟ್ ದ 5,000, 5,000 ಸ್ಟಾರ್ಟ್ ಮಾಡಿ, 10,000 ಸ್ಟಾರ್ಟ್ ಮಾಡಿ, 20,000 ಸ್ಟಾರ್ಟ್ ಮಾಡಿ, 30, 50,000 ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಸ್ವಲ್ಪ ಹಣ ಇದೆ ಸರ್, ನಾನು ಪವರ್ಫುಲ್ ಆಗಿ ಮಾಡ್ತೀನಿ ಸರ್, ನಮ್ಮ ಏರಿಯಾ ಎಲ್ಲ ಕವರ್ ಮಾಡ್ತೀನಿ ಸರ್ ಅಂದ್ರೆ, ನೀವೊಂದು ಸ್ಟಾರ್ಟಿಂಗ್ ಒಂದು 50,000 ಅಷ್ಟು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಮ್ ಪ್ಲಾನ್ ಮಾಡಿ. ಇಸ್ ವೆರಿ ಇಂಪಾರ್ಟೆಂಟ್. ಹೋಮ್ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕನ್ಸ್ಯೂಮರ್ ರೆಡಿ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಅಪ್ಲೈನ್ ಹೇಳಿ, ಹೋಮ್ ಪ್ಲಾನ್ ಅನ್ನ ನೀವು ಅಲ್ಲಿ ರೆಡಿ ಮಾಡಿ. ಮನೆಯಲ್ಲಿ 10, 15 ಜನ, 20 ಜನ ಕರೆಸಿ ಕೂತ್ಕೊಳಿಸಿ, ಒಂದು ಸ್ವಲ್ಪ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅಪ್ಲೈನ್ಸ್ ಮಾತಾಡ್ತಾರೆ, ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತಾರೆ, ಈ ಪ್ರಾಡಕ್ಟ್ ಪ್ರಿವೆನ್ಷನ್ ಆಗಿ ಯಾಕೆ ತಿನ್ಬೇಕಂತ ಮಾತಾಡ್ತಾರೆ. ಅವಾಗ ನಿಮ್ಮ ಕನ್ಸ್ಯೂಮರ್ ಹುಡ್ಕೊಂತಾರೆ, ನಿಮ್ಮ ಅಂದ್ರೆ ಗ್ರಾಹಕರು ಹುಡ್ಕೊಂತಾರೆ. ಅವರಿಗೆ ಪ್ರಾಡಕ್ಟ್ ಬೇಕಾಗಿರ್ತದೆ, ಇಂಥ ಒಂದು ಯೂನಿಕ್ ಪ್ರಾಡಕ್ಟ್ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಕನ್ಸ್ಯೂಮರ್ ಜಾಸ್ತಿ ಆಗ್ತಾ ಬರ್ತಾರೆ. ಅವಾಗ ನಿಮ್ಗೆ ಸೀಡ್ ಸ್ಟಾಕ್ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಆಗ್ಲಿಕ್ಕೆ ಚಲೋ. ನಮ್ಮಲ್ಲಿ ಒಬ್ಬರು ಇದ್ದಾರೆ, ಮೇಡಮ್ ಇದ್ದಾರೆ ಬೈಲೊಂಗಲ್ಲಿ, ಅವರು ಪಿಗ್ಮಿ ಮಾರೋರು. ಈಗ ನೋಡಿ ಸಿಕ್ಕಾಪಟ್ಟೆ ಡೈಮಂಡ್ ಆಗಿದ್ದಾರೆ ಲೇಡಿ, ಪಿಗ್ಮಿ ಮಾರ್ತಾ ಇದ್ದಾರೆ. ಅವರು ಡೈಮಂಡ್ ಆಗಿದ್ದಾರೆ. ಅವ್ರ ಮನೆಯಲ್ಲಿ ನೋಡಿದ್ರೆ ಒಂದು 15-20 ಸಾವಿರ ಪ್ರಾಡಕ್ಟ್ ಕಾಯಂ ಇರ್ತದೆ, ಏನು ಇಲ್ಲ ಅನ್ನೋಂಗೆಲ್ಲ. ಹಾಗೆ ನಮ್ಮಲ್ಲಿ ಇಲ್ಲಿ ಹುಕ್ಕೇರಿಯಲ್ಲಿ ಸ್ಟಾಕ್ ಪಾಯಿಂಟ್ ಇಲ್ಲ. ಈ ನಮ್ಮ ಡಾಕ್ಟರ್ ಟೇರ್ನಿ ಅಂತ ಇದ್ದಾರೆ, ಅವರು ಅಷ್ಟೇ ಒಂದು 50ಇಂದ ಹೆಚ್ಚು ಕಡಿಮೆ ನೀನ್ ನೋಡಿ 2 ಲಕ್ಷ ಪ್ರಾಡಕ್ಟ್, 2.5 ಲಕ್ಷ ಪ್ರಾಡಕ್ಟ್ ಅವ್ರು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು ಸೀಕ್ರೆಟ್, ಸೀಡ್ ಸ್ಟಾಕ್ ಪಾಯಿಂಟ್ ಸೀಕ್ರೆಟ್. ಅವರಲ್ಲಿ ನಾನು ಹೋಗಿ ಅಲ್ಲಿ ನೋಡಿದಾಗ, ಅಲ್ಲಿ ಅವ್ರದೇ ಒಂದು ಆಫೀಸ್ ಇದೆ. ಅಲ್ಲಿ ನೋಡಿದಾಗ ಹೆಚ್ಚು ಕಡಿಮೆ ಒಂದು 70-80 ಸಾವಿರ ಪ್ರಾಡಕ್ಟ್ ಅವರಲ್ಲಿ ಇಟ್ಕೊಂಡಿದ್ದಾರೆ. ದಿಸ್ ಇಸ್ ಅ ಸ್ಟೇಟ್ ಸ್ಟಾಕ್ ಪಾಯಿಂಟ್. ಇದು ನೀವು ಮಾಡಿದಾಗ ಮಾತ್ರ ನಮ್ಮ ಬಿಸ್ನೆಸ್ ಓಡ್ತಾ ಇದೆ.
ಇಲ್ಲ ಅಂದ್ರೆ ಏನಾಗುತ್ತೆ, ಒಂದೊಂದು ಪೇಸ್ಟ್ಗೆ, ಒಂದೊಂದು ಸೋಪಿಗೆ, ಒಂದು ಟೀಗೆ, ಅಥವಾ ಒಂದು ಯಾವುದೋ ಒಂದು ಪ್ರಾಡಕ್ಟ್ 100+ ಪ್ರಾಡಕ್ಟ್ ಇದೆ, 100ಕ್ಕಿಂತ ಹೆಚ್ಚು ಪ್ರಾಡಕ್ಟ್, ಅದಕ್ಕೆ ನೀವು ಬರ್ಬೇಕಾಗ್ತದೆ. ಒಂದೊಂದು ಪ್ರಾಡಕ್ಟ್ ಇಲ್ಲಿ ಬರ್ಬೇಕು. ಸಾರಿ, ಅದನ್ನ ನೀವು ಮಾಡಬೇಡಿ. ಸ್ಟಾಕ್ ಮಾಡಿ, ಸ್ಟಾರ್ಟ್ ಮಾಡಿ, ಹೋಮ್ ಪ್ಲಾನ್ ಚಾಲು ಮಾಡಿ. ಅವಾಗ ನೋಡಿ ನಿಮ್ಮ ಕನ್ಸೂಮರ್ ಯಾವ ತರ ಬೆಳಿತಾರೆ. ಓಕೆ, ಯುವರ್ ಕಮಿಟ್ಮೆಂಟ್ ಫಾರ್ ಒನ್ ಇಯರ್, 1 ಇಯರ್ ಕಮಿಟ್ಮೆಂಟ್ ಏನ್ ಗೊತ್ತಾ? ಸೆಲ್ಫ್ ಯೂಸ್, ನಾವು ಸ್ವಂತ ಯೂಸ್ ಮಾಡ್ಬೇಕು. ಸರಿ ಕೇಳ್ಕೊಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಂತ್ಲಿ. ಓಕೆ, ಫ್ಯಾಮಿಲಿ ಯೂಸ್, ನಮ್ಮ ಫ್ಯಾಮಿಲಿ ಎಲ್ಲರೂ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು. ಫ್ಯಾಮಿಲಿ ಮಂತ್ಲಿ ಯೂಸ್ ಮಾಡಬೇಕು. ಕನ್ಸೂಮರ್ ಮಂತ್ಲಿ ಏನ್ ಮಾಡ್ಬೇಕು? ಕನ್ಸೂಮರ್ 20 ಕನ್ಸೂಮರ್ ನೀವು ರೆಡಿ ಮಾಡಿ, 3 ತಿಂಗಳಲ್ಲಿ 20 ಕನ್ಸೂಮರ್ ನೀವು ಮಾಡ್ಲೇಬೇಕು. ಇದು ಸಿಸ್ಟಮ್, ಸರ್ವೈವಲ್ ಫಾರ್ ಸಿಸ್ಟಮ್. ಸರಿ ಕೇಳ್ಕೊಳ್ಳಿ, ಇದೇ ಮೇನ್ ಸಿಸ್ಟಮ್. ಈಗ ಕಂಪನಿ ಏನ್ ಸಿಸ್ಟಮ್ ತಂದಿದೆ, ಈಗ ನೀವು ಫಸ್ಟ್ ಕನ್ಸೂಮರ್ ಬೇಸ್ ನೀವು ಉಳಿಬೇಕಂದ್ರೆ, ನೀವು ಕನ್ಸೂಮರ್ ಏನ್ ಮಾಡ್ಬೇಕು? ಪ್ರಾಡಕ್ಟ್ ಅನ್ನ ನೀವು ಅಂದ್ರೆ ಕನ್ಸೂಮರ್ಗೆ, ಗ್ರಾಹಕರಿಗೆ ಕೊಡಬೇಕು. ಪ್ರಾಡಕ್ಟ್ ಕೊಟ್ಟಾಗ ಅವ್ರು ಹಣ ಕೊಡ್ತಾರೆ, ನಿಮ್ಮ ಕಿಸೆ ತುಂಬುತ್ತದೆ. ನಿಮ್ಮ ಕಿಸೆ ತುಂಬಿದಾಗ ನೀವು ಕೊಡುವಂತ ಹಣ ನಿಮ್ಮ ಕೈಯಿಂದ ಹೋಗುದಿಲ್ಲ, ನಿಮ್ಮ ಕೈಯಿಂದ ಹೋಗುದಿಲ್ಲ, ಅದು ಮುಂದೆ ಬರುತ್ತೆ. ಓಕೆ, ಹಾಗಾಕೊಂಡು ಆಮೇಲೆ ಇಲ್ಲಿ ನೋಡಿ ಹೇಳಿದ ಸಿಸ್ಟಮ್, ನೋಡಿ ಸಿಸ್ಟಮ್ ಫಾರ್ ಸರ್ವೈವಲ್. 3 ತಿಂಗಳು ಏನ್ ಹೇಳಿದಾರೆ ಕಂಪನಿ? ಸರಿ ಕೇಳ್ಕೊಳ್ಳಿ, 3 ತಿಂಗಳು 20 ಕನ್ಸೂಮರ್ 5,000 PV. 20 ಕನ್ಸೂಮರ್ ಮಾಡಿದಾಗ 5,000 PV ಬಂದೇ ಬರುತ್ತೆ. ಅದು ತೋರಿಸ್ತೀನಿ ಹೇಗೆ ಅಂತ. ಫ್ರೀಡಮ್ ಫಾರ್ ಬಿಸ್ನೆಸ್ ಇದು ಸ್ಟಾರ್ಟ್ ಆಯ್ತು. ಆವಾಗ 5,000 ನಿಮ್ಗೆ. ಓಕೆ, 5,000 PV ಬರ್ತಾ ಇದೆ. 5,000 PV ಬಂತು ಅಂದಾಗ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್. 3,000 ರಿಂದ 4,000 ರೂಪಾಯಿ ನಿಮ್ಗೆ ಏನಾಗುತ್ತೆ? ರಿಟೇಲ್ ಪ್ರಾಫಿಟ್ ಮತ್ತೆ 5,000 PV ಮೇಲೆ ಬೋನಸ್, ಅವೆಲ್ಲ ಸೇರ್ಬಿಟ್ಟು ನಿಮ್ಗೆ ಇನ್ಕಮ್ ನಿಮಗೆ ಕೈಯಿಂದ ಹಾಕೋದಿರಲ್ಲ. ನೀವು ಅವಾಗ ಇದು ಮಾಡಿ. ಸಿಸ್ಟಮ್ ಫಾರ್ ಡೆವಲಪ್ಮೆಂಟ್ ಈಗ ಏನಾಗ್ತಿದ್ದೀರಿ? ನೀವು ಡೆವಲಪ್ ಆಗ್ತಾ ಇದ್ದೀರಿ, ನೀವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ. ಸಿಸ್ಟಮ್ ಫಾರ್ ಡೆವಲಪ್ಮೆಂಟ್, ಯಾಕಂದ್ರೆ ನೀವು ಸಿಸ್ಟಮ್ ಅಲ್ಲಿ ಇದ್ದೀರಿ, ಅದಕ್ಕೋಸ್ಕರ ನೀವು ಡೆವಲಪ್ ಆಗ್ತಾ ಇದ್ದೀರಿ. ಓಕೆ, ಅದನ್ನ ಹೇಳ್ತಾ ಇದ್ದೀನಿ. ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಮಿಟ್ಮೆಂಟ್ ನೋಡಿ, ಸಿಸ್ಟಮ್ ಫಾರ್ ಕಮಿಟ್ಮೆಂಟ್ ಅಂದ್ರೆ ಏನ್ ಗೊತ್ತಂತ? ನೀವು ಕಮಿಟ್ಮೆಂಟ್ ತಗೊಳ್ಳೇಬೇಕು. ನೀವು ಜಾರ್ಕೊಳ್ಲಿಕ್ಕೆ ಆಗುದಿಲ್ಲ, ಕಮಿಟ್ಮೆಂಟ್ ನೀವೆಲ್ಲ ಲೀಡರ್ಸ್ ಎಲ್ಲ ಸೇರ್ಕೊಂಡು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಸೇರ್ಕೊಂಡು, ನಾನು ಮಾಡೇ ಮಾಡ್ತೀನಿ ಸರ್, ನಾನು 6 ಕನ್ಸೂಮರ್ ಮಾಡೇ ಮಾಡ್ತೀನಿ, 3 ತಿಂಗಳಲ್ಲಿ 6 ಜನ ಮಾಡೇ ಮಾಡ್ತೀನಿ, ನಾನು 20 ಕನ್ಸೂಮರ್ ಮಾಡೇ ಮಾಡ್ತೀನಿ ಅಂತ ನೀವು ಕಮಿಟ್ಮೆಂಟ್ ತಗೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ನಿಮ್ಗೆ ನೋಡಿ ಕಂಪನಿ ಹೇಳ್ಬಿಟ್ಟಿದೆ, ನೀವು ಲಕ್ಷ ಗಂಟ್ಲೆ ಇದ್ರಲ್ಲಿ ಹಾಕ್ಲಿಕ್ಕಿಲ್ಲ. ನೀವು ಬದುಕಬೇಕಂದ್ರೆ ನೀವು ಇದನ್ನ ಮಾಡ್ಲೇಬೇಕು. ಯಾಕಂದ್ರೆ ಇದು ಬಹಳ ವರ್ಷ ಅಲ್ಲ, ಒಂದು 2-3 ವರ್ಷ ನೀವು ಫುಲ್ಲು ಫ್ರೀಡಮ್ಸ್ ಸಿಕ್ಬಿಡುತ್ತೆ ನಿಮ್ಗೆ ಅಷ್ಟೇ. 30 ವರ್ಷ ಕೆಲಸ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ನಿಮ್ಮ ಕೆಳಗಡೆ ಏನಾಗುತ್ತೆ? ತುಂಬಾ ಕನ್ಸೂಮರ್ ಬಂದಿರ್ತಾರೆ, ನಿಮ್ಮ ಕೆಳಗಡೆ ಒಳ್ಳೊಳ್ಳೆ ನೆಟ್ವರ್ಕರ್ ಬಂದಿರ್ತಾರೆ. ಯಾಕಂದ್ರೆ ತಿಂಗಳಿಗೆ ನೀವೇನ್ ಮಾಡ್ತೀರಿ? 3 ತಿಂಗಳಿಗೆ 6 ಜನ ಮಾಡ್ತೀರಿ, ಮತ್ತೆ 3 ತಿಂಗಳಿಗೆ 6 ಜನ ಮಾಡ್ತಾ ಯಾಕಂದ್ರೆ ಜನರಿಗೆ ಹಣ ಬೇಕು. ಯಾರಿಗೆ ಹಣ ಬೇಕು ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ ಇರ್ತೀರಿ ನೀವು. ಅವ್ರಿಗೆ ಇದರಲ್ಲಿ ಏನ್ ಮಾಡ್ತಿದ್ರಿ? ರಿಕ್ರೂಟಿಂಗ್ ಮಾಡ್ತಾನೆ ಇರ್ತೀರಿ, ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ ಇರ್ತೀರಿ. ಸೊ ಹಾಗಾಕೊಂಡು ಸಿಸ್ಟಮ್ ಫಾರ್ ಕಮಿಟ್ಮೆಂಟ್, ನೀವು ಕಮಿಟ್ಮೆಂಟ್ ತಗೊಳ್ಳೇಬೇಕು. ಓಕೆ, ಯುವರ್ ಕಮಿಟ್ಮೆಂಟ್ ಇಟ್ಸ್ ಮೇನ್. ನಮ್ಮ ಕಮಿಟ್ಮೆಂಟ್ ನಾವು ಇರ್ಲೇಬೇಕು. ಯಾಕಂದ್ರೆ ಎಲ್ಲ ನಮ್ಮಿಂದನೇ. ನೋಡಿ, ಇದರಲ್ಲಿ ಸೋಲು ಗೆಲುವು ಎಲ್ಲ ನಾವೇ. ಯಾಕಂದ್ರೆ ನಾವು 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 ಡಿಸಿಷನ್ ತಗೊಂಡ್ರೆ ಮಾತ್ರ ಆಗುತ್ತೆ, ಇಲ್ಲಾಂದ್ರೆ ಆಗುದಿಲ್ಲ. ಓಕೆ, ದಿಸ್ ಮೇನ್. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಹಾ, ಇಲ್ಲಿ ನೋಡಿ, ಒಂದು ಸೆಲ್ಫ್ ಯೂಸ್, ನಾವು ಸ್ವಂತ ಯೂಸ್ ಮಾಡಬೇಕು, ಫ್ಯಾಮಿಲಿ ಸಮೇತ ಯೂಸ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಹೆಲ್ದಿ ಆಗಿರ್ಬೇಕು. ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ಒಂದು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ಒಂದು ಸೊ ಹಾಗಾಕೊಂಡು ಈ ಎಲ್ಲ ಪ್ರಾಡಕ್ಟ್ ಅನ್ನು ನಾವು ಉಪಯೋಗಿಸ್ಬೇಕು. ಅಂದ್ರೆ 20 ಕನ್ಸೂಮರ್ 3 ತಿಂಗಳಲ್ಲಿ 20 ಕನ್ಸೂಮರ್ ನಾವು ಮಾಡ್ಲೇಬೇಕಂತ ಹೇಳಿದ್ದಾರೆ. ಸ್ಪಾನ್ಸರಿಂಗ್ ಅಂದ್ರೆ ಏನು? ರಿಕ್ರೂಟಿಂಗ್, ನಾವು 6 ಜನ ನೋಡಿ, ಅಂದ್ರೆ 90 ಡೇಸ್ ಅಲ್ಲಿ, ಅಂದ್ರೆ 90 ದಿನ 6 ಜನ, 6 ಡಿಸ್ಟ್ರಿಬ್ಯೂಟರ್ ವಿತ್ 3 ನೋಡಿ ಮಾಡ್ಲೇಬೇಕು. 6 ಜನ ಡಿಸ್ಟ್ರಿಬ್ಯೂಟರ್ ತಿಂಗಳಿಗೆ 2 ಮಾಡಿ, ನೋ ಪ್ರಾಬ್ಲಮ್. 6 ಮಾಡ್ಬೇಕಂತಿಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದಾವೆ ಅಷ್ಟೇ. ನೀವು 6 ಮಾಡ್ಬೋದು, 8 ಮಾಡ್ಬೋದು, 10 ಮಾಡ್ಬೋದು, 15 ಮಾಡ್ಬೋದು. ಸ್ಟಾರ್ಟಿಂಗ್ ಒಂದು 6 ಮೆಂಬರ್ಸ್ ಅನ್ನ ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡ್ ಮಾಡಿ. ಯಾಕಂದ್ರೆ ಅವರಿಗೆ ಹಣದ ಅವಶ್ಯಕತೆ ಇದೆ. ಅವ್ರು ಏನ್ ಗೊತ್ತುಂಟ? ಸರ್, ಹಣ ಬರುತ್ತೆ ಅಂದ್ರೆ ನೀವು ಏನ್ ಹೇಳ್ತೀರಿ ನಾವು ಮಾಡ್ತೀವಿ ಸರ್ ಅಂತಾರೆ. ಅಂತ ಒಂದು ವ್ಯಕ್ತಿಗಳನ್ನ ಚಾಯ್ಸ್ ಮಾಡಿ. ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಏನಾಗುತ್ತೆ, ನಾವು ಸಿಸ್ಟಮ್ ಅನ್ನ ಅವ್ರಿಗೆ ಹೇಳ್ಬಿಡಿ, ಈ ಸಿಸ್ಟಮ್ ಅಲ್ಲಿ ನೀವು ಕಮಿಟ್ಮೆಂಟ್ ತಗೊಳೋದಾದ್ರೆ ನೀವು ಬನ್ನಿ, ಇಲ್ಲಾಂದ್ರೆ ಸಾರಿ, ನೀವು ಪ್ರಾಡಕ್ಟ್ ಯೂಸ್ ಮಾಡಿ, ಪ್ರಾಡಕ್ಟ್ ಗುಡ್ ಇದೆ ಅಂತ ಹೇಳ್ಬಿಡಿ. ಓಕೆ, ಸರಿ. ಆಮೇಲೆ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಫಸ್ಟ್ ನಾವು ಹೇಳಿದ್ವಲ್ಲ, ಸೆಲ್ಫ್ ಯೂಸ್, ಫ್ಯಾಮಿಲಿ ಯೂಸ್, ಕನ್ಸೂಮರ್, ಸ್ಪಾನ್ಸರಿಂಗ್ ಅಂತ ಕೊಡಿದ್ದಾರೆ. ನೀವ್ ಏನ್ ಮಾಡ್ಬೇಕು? 5,000 PV ನಿಮ್ದು, ಅದೇ 20 ಕನ್ಸೂಮರ್ ರೆಡಿ ಮಾಡಿ,
ತ್ರೀ ಮಂತ್ಸ್ ಅಲ್ಲಿ 20 ಕನ್ಸ್ಯೂಮರ್, 6 ಡಿಸ್ಟ್ರಿಬ್ಯೂಟರ್ ಮಾಡಬೇಕು. ಟೋಟಲಿ ಎಷ್ಟಾಯ್ತು ನಿಮ್ದು 3 ತಿಂಗಳಲ್ಲಿ 20,000 PGPV ನೋಡಿ. PGPV ಓಕೆ. ಓಕೆ, PGPV ನಿಮ್ಗೆ 20,000 ಬಂತು. 20,000 PGPV ಬಂದರೆ ಎಷ್ಟಾಗುತ್ತೆ? ಹೆಚ್ಚು ಕಡಿಮೆ 4,000 ರಿಂದ 5,000 ರೂಪಾಯಿ ನಿಮ್ಗೆ ಏನಾಗುತ್ತೆ? 4,000 ರಿಂದ 5,000 ರೂಪಾಯಿ ನಿಮ್ಮ ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. PGPV ಇಂದ ಬೋನಸ್, ರಿಟೇಲ್ ಪ್ರಾಫಿಟ್ ಬಿಟ್ಟು, ರಿಟೇಲ್ ಪ್ರಾಫಿಟ್ ನ ಹಿಡಿದಿಲ್ಲ, ಅದು ಬಿಟ್ಟು 4,000 ರಿಂದ 5,000 PGPV 20,000 ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಅದೇ ಮೂರು ಅಂದ್ರೆ 3 ತಿಂಗಳು 6 ಡಿಸ್ಟ್ರಿಬ್ಯೂಟರ್ ನೀವು ರೆಡಿ ಮಾಡಬೇಕು. 20 ಅಂದ್ರೆ 20,000 PV, ಒಬ್ಬೊಬ್ಬರಿಂದ 20,000 PV ಬರಬೇಕು. ಇಲ್ಲಿ ಹೇಳಿದ್ದಾರೆ. ಓಕೆ, ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಡುಪ್ಲಿಕೇಶನ್ 3 ಮಂತ್ಸ್, 3 ತಿಂಗಳು 20,000 PGPV 3 ತಿಂಗಳಲ್ಲಿ ಬರುತ್ತೆ. ನಿಮ್ಮ ಇನ್ಕಮ್ ಎಷ್ಟಾಯ್ತು? 4,000 ರಿಂದ 5,000 ಬರ್ಲಿಕ್ಕೆ ಚಾಲುವಾಯ್ತು. 6 ತಿಂಗಳಲ್ಲಿ ಏನಾಯ್ತು? ನಿಮ್ಗೆ 12 ಡಿಸ್ಟ್ರಿಬ್ಯೂಟರ್ ನಿಮ್ ಕೆಳಗಡೆ ಬಂದ್ರು. 12 ಡಿಸ್ಟ್ರಿಬ್ಯೂಟರ್ ಮೆಂಬರ್ಶಿಪ್ ನಿಮ್ಗೆ ಕೆಳಗಡೆ ಬಂದ್ರು, 20,000 PV ಮಾಡೋರು. ಯಾಕಂದ್ರೆ ಅವರು ಸೇಮ್ ಡುಪ್ಲಿಕೇಶನ್ 20 ಕನ್ಸ್ಯೂಮರ್ ರೆಡಿ ಮಾಡ್ತಾರೆ 3 ತಿಂಗಳಲ್ಲಿ, ಅವರು ಸೇಮ್ 20,000 PV. ಸರಿ ತಿಳ್ಕೊಳ್ಳಿ, 20,000 PV 12 ಇಂಟು 20,000 PV ಅಂದ್ರೆ ಏನಾಯ್ತು? 12 ಜನ ಡಿಸ್ಟ್ರಿಬ್ಯೂಟರ್ 20,000 PV ಮಾಡಿದ್ರೆ 2,40,000 PV ನಿಮ್ದು ಗ್ರೂಪ್ PV. ನಿಮ್ದು ಟೋಟಲಿ ಗ್ರೂಪ್ PV 2,40,000 PV. ಅಂದ್ರೆ ನಿಮ್ಮ ಇನ್ಕಮ್ 45,000 ರಿಂದ 50,000 ಗ್ಯಾರಂಟಿ. ಸರಿ ತಿಳ್ಕೊಳ್ಳಿ, 45,000 ರಿಂದ 50,000 ಮಂತ್ಲಿ ಗ್ಯಾರಂಟಿ. ಓಕೆ, ಆಮೇಲೆ 12 ಮಂತ್ಸ್, 1 ವರ್ಷ ಆಯ್ತು. 1 ವರ್ಷಕ್ಕೆ ಎಷ್ಟು ಜನ ಆದ್ರು? 6 12 ಜನ. 12 ಇಂಟು 12 ಎಷ್ಟಾಯ್ತು? 144 ಮೆಂಬರ್ಸ್ ಎಷ್ಟಾದ್ರು ನಿಮ್ ಕೆಳಗಡೆ ಡಿಸ್ಟ್ರಿಬ್ಯೂಟರ್? 144 ಜನ ಡಿಸ್ಟ್ರಿಬ್ಯೂಟರ್ ಆದ್ರು 20,000 ಮಾಡೋದು. ಸರಿ ಕೇಳ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದೇ ವರ್ಷದಲ್ಲಿ 100% ಆಗುತ್ತೆ. ಯಾಕಂದ್ರೆ ನೀವು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ರೆ 100% ಆಗುತ್ತೆ. ಓಕೆ, ಅವಾಗ ನಿಮ್ಮ PV ಏನಾಗತ್ತೆ ಗೊತ್ತುಂಟಾ? 12 ತಿಂಗಳಲ್ಲಿ 30 ಲಕ್ಷ PV ಬರುತ್ತೆ. 30 ಲಕ್ಷ PV. ಆಮೇಲೆ SV ಅಲ್ಲಿ ನಿಮ್ಗೆ ಬೋನಸ್ ಕೊಡೋದು ಎದರಲ್ಲಿ? SV ಅಲ್ಲಿ ಎಷ್ಟಾಗುತ್ತೆ? 36 ಲಕ್ಷ SV ಬರುತ್ತೆ. 3 ಲಕ್ಷ ಮೇಲೆ ನಿಮ್ಮ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸರಿ ಕೇಳ್ಕೊಳ್ಳಿ, 3 ಲಕ್ಷ ಮೇಲೆ ನಿಮ್ಮ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ನೀವು ಮಾಡಿದ್ದೇನು? ಸಿಸ್ಟಮ್ ಅನ್ನ ಫಾಲೋ ಮಾಡಿದಿರಿ. ಏನ್ ಮಾಡಿದಿರಿ? 6 ಜನ, ಸರಿ ಕೇಳ್ಕೊಳ್ಳಿ, ನಿಮ್ಗೆ 3 ತಿಂಗಳಲ್ಲಿ 20 ಕನ್ಸ್ಯೂಮರ್ ನೀವು ಮಾಡಿದ್ರಿ, 5,000 PV ಮಾಡಿದ್ರಿ. ಪ್ರತಿ ತಿಂಗಳು 5,000 PV ಆಗುತ್ತೆ 20 ಕನ್ಸ್ಯೂಮರ್ ಇಂದ. ನೆಕ್ಸ್ಟ್ 3 ತಿಂಗಳಲ್ಲಿ ಮತ್ತೇನ್ ಮಾಡಿದ್ರಿ? ಮತ್ತೆ ಸೇಮ್ 20 ಜನ ಕನ್ಸ್ಯೂಮರ್ ರೆಡಿ ಮಾಡಿ, ಮತ್ತೆ ಅವ್ರಿಗೆ ಅಂದ್ರೆ ಕನ್ಸ್ಯೂಮರ್ ನೀವು ರೆಡಿ ಮಾಡಿ ತಿಂಗಳ ನೀವು ಏನ್ ಮಾಡ್ಬೇಕು? ಈ 3 ತಿಂಗಳಲ್ಲಿ 20 ಮಾಡಿದ್ರಿ, ಮತ್ತೆ 3 ತಿಂಗಳಲ್ಲಿ ಏನ್ ಮಾಡ್ಬೇಕು? 10-15 ಜನ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ನಮಗೆ ಕನ್ಸ್ಯೂಮರ್ ಬೇಸ್ ಬಿಸ್ನೆಸ್ ಇದು. ಡಿಎಕ್ಷನ್ ಈಸ್ ನಾಟ್ ಆಡಿ, ಇದು ಕನ್ಸ್ಯೂಮರ್. ನೀವು ಎಷ್ಟು ಕನ್ಸ್ಯೂಮರ್ ರೆಡಿ ಮಾಡ್ತೀವಿ ಅಷ್ಟು ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ರಿಟೇಲ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಮತ್ತೆ ಇದು ನಿಮ್ಮ ಇದರಿಂದ ಇದು PV ಲೆಕ್ಕದಲ್ಲಿ ನಿಮ್ಮ ಬೋನಸ್ ಬಹಳ ಬರುತ್ತೆ, ಸಿಕ್ಕಾಪಟ್ಟೆ ಬರುತ್ತೆ. ಅದಕ್ಕೋಸ್ಕರ ವಿಲ್ ಬಿ ಎನ್ಶ್ಯೂರ್ ನೋಡಿ, ಅಲ್ಲಿ ಹೇಳ್ತಾರೆ ದಿಸ್ ವಿಲ್ ಬಿ ಎನ್ಶ್ಯೂರ್ ಬೇಸಿಕ್ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ತಾರೆ. ಎಸ್, ಬೇಸಿಕ್ ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಗೆ ಇಲ್ಲಿ 100% ಗ್ಯಾರಂಟಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಒಂದು ಸಣ್ಣ ಸ್ಲೈಡ್ ಕೊಟ್ಟಿದ್ದೀನಿ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಸರ್, 1 ಸೆಕೆಂಡ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ಗೆ ಒಂದು 20 ಕನ್ಸ್ಯೂಮರ್ ನೀವು ಮಾಡಿದ್ರಿ. 20 ಕನ್ಸ್ಯೂಮರ್ಗೆ ಅಂದ್ರೆ ಒಂದು ಕನ್ಸ್ಯೂಮರ್ಗೆ ಒಂದು ಸೋಪು, ಒಂದು ಪೇಸ್ಟ್, ಒಂದು ಟೀ, ಎಕ್ಸಾಂಪಲ್ ನಾ ಹೇಳ್ತೇನೆ. 100 ಪ್ರಾಡಕ್ಟ್ ಇದೆ. ನಿಮ್ಮ ಏರಿಯಾದಲ್ಲಿ ಏನ್ ಪ್ರಾಡಕ್ಟ್ ಹೋಗುತ್ತೆ ಅದನ್ನೇ ಮೂಮೆಂಟ್. ನಿಮ್ಮ ಏರಿಯಾದಲ್ಲಿ ಏನ್ ಪ್ರಾಡಕ್ಟ್ ಹೋಗುತ್ತೆ ಅದನ್ನೇ ಮೂಮೆಂಟ್ ಮಾಡಿ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಈಗ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೂಮೆಂಟ್ ಆಗೋದು ಟೀ, ಹೈಯೆಸ್ಟ್ ಮೂಮೆಂಟ್ ಆಗುತ್ತೆ. ಸೋಪು, ಪೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಮೂಮೆಂಟ್ ಆಗುತ್ತೆ. ಓಕೆ, ಹಾಗಾಕೊಂಡು ನಾ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಒಂದು ಕಸ್ಟಮರ್ಗೆ ಒಂದು ಸೋಪು, ಒಂದು ಪೇಸ್ಟ್, ಒಂದು ಟೀ ಕೊಡಿ. ಆವಾಗ ಎಷ್ಟು? ನಿಮ್ದು 20 ಕಸ್ಟಮರ್ಗೆ ಎಷ್ಟಾಯ್ತು? ಒಂದು ಟೀ 20 ಹೋಯ್ತು ಅಂದ್ರೆ ಒಂದು ಟೀಗೆ 135 PV. ಕರೆಕ್ಟಾ? ಅದರಲ್ಲಿ ಇಂಟು 20 ಮಾಡಿದಾಗ ನೋಡಿ, ಯಾವಾಗ 125 ಇಂಟು 20 ಮಾಡಿದಾಗ ಎಷ್ಟಾಯ್ತು? ಒಂದು 135 PV ಇಂಟು 20 ಮಾಡಿದಾಗ 2,700 PV ಅಂದ್ರೆ 2,700 ಪರ್ಸನಲ್ PV ಆಯ್ತು. ಪರ್ಸನಲ್ PV ಅದಕ್ಕೆ 100 ರೂಪೀಸ್ ಇದೆ ಅಂತ, ಒಂದು ಟೀಗೆ 100 ರೂಪೀಸ್ ನಿಮ್ಗೆ ಸಿಕ್ಕರೆ 20 ಕನ್ಸ್ಯೂಮರ್ ಇಂದ ಎಷ್ಟು ಸಿಗುತ್ತೆ? 2,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಸಿಕ್ಬಿಡುತ್ತೆ. 2,000 ರೂಪಾಯಿ ಒಂದು.
ಅದೇ ತರ ನಿಮ್ಗೆ ಡಿಎಕ್ಷನ್ ಪೇಸ್ಟ್ ಮೂವ್ಮೆಂಟ್ 20 ಕನ್ಸೂಮರ್ಗೆ ಕೊಟ್ರಿ 90 ಪಿ ವಿ 90 ಇಂಟು 20 1800 ಪಿ ವಿ ಸಿಕ್ತು. ಆಮೇಲೆ 65 ರೂಪಾಯಿ ಒಂದು ಪೇಸ್ಟಲ್ ಸಿಗತ್ತೆ. 20 ಜನರಿಗೆ ನೀವು ಕೊಟ್ರಿ 1300 ರೂಪಾಯಿ ಅದರಲ್ಲಿ ಸಿಕ್ತು. ಡಿಎಕ್ಷನ್ ಸೋಪ್ 20 ಜನರಿಗೆ ಅವ್ರಿಗೆ 20 ಸೋಪ್ ಕೊಟ್ರೆ 20 ಜನರಿಗೆ ಅವಾಗ 45 ಪಿ ವಿ ಅದಕ್ಕೆ. ಆಮೇಲೆ ಇಂಟು 20 ಮಾಡಿದಾಗ ನಿಮ್ಗೆ ಎಷ್ಟಾಯ್ತು 900 ಪಿ ವಿ ಅಂದ್ರೆ 900 ಪಿ ವಿ ಬಂತು. ಒಂದು ಸೋಪಿಗೆ ನಿಮ್ಗೆ ಎಷ್ಟು ಸಿಗತ್ತೆ 25 ರೂಪಾಯಿ ಸಿಗತ್ತೆ. ಒಂದು ಸೋಪ್ ಮೇಲೆ 25 ರೂಪಾಯಿ ಸಿಗತ್ತೆ. ಅಂದ್ರೆ 20 ಅಂದ್ರೆ 25 ಇಂಟು 20 ಅಂದ್ರೆ 500 ರುಪೀಸ್ ಸಿಗುತ್ತೆ. ಹಾಗೆ ರಿಟೇಲ್ ಪ್ರಾಫಿಟ್ ಎಷ್ಟು ಸಿಕ್ತು ನಿಮ್ಗೆ? ನೀವು ಕನ್ಸೂಮರ್ 20 ಜನ ಕನ್ಸೂಮರ್ ಮಾಡಿ ನೀವು ಕೊಟ್ಟಾಗ ನಿಮ್ಗೆ ರಿಟೇಲ್ ಪ್ರಾಫಿಟ್ ಎಷ್ಟು ಸಿಕ್ತು? 3800 ರೂಪಾಯಿ ರಿಟೇಲ್ ಪ್ರಾಫಿಟ್ ಸಿಕ್ತು. ಓಕೆ, ಇಲ್ಲಿ ಪಿ ವಿ ಎಷ್ಟು ಬಂತು? ಪಿ ವಿ ಎಷ್ಟಾಯ್ತು? ಕಂಪನಿ ಹೇಳಿದೆ 5000 ಪಿ ವಿ ಮಾಡಿ, ಇಲ್ಲಿ 5400 ಪಿ ವಿ ಬಂತು. ಸರಿ ಕೇಳಿ ನೋಡ್ಕೊಳ್ಳಿ, ಎಷ್ಟು ಈಸಿ ಇದೆ ಗೊತ್ತಾ? ನಾವೇನ್ ಮಾಡ್ತಿದೀವಿ, ಇದು ಅಯ್ಯೋ ಇದು ಕಷ್ಟ, ಇದು ಕಷ್ಟ. ಎಲ್ಲವೂ ಕಷ್ಟನೇ. ಕೆಲವರು ತಿನ್ನೋದು ಕಷ್ಟ. ತಟ್ಟೆ ಮುಂದಿಟ್ಟರು ತಿನ್ನೋದು ಕಷ್ಟ ಆಗಿರುತ್ತೆ. ಓಕೆ, ನೋಡೋಣ. ಈಗ ಏನಾಗಿದೆ 5400 ಪಿ ವಿ ಪರ್ಸನಲ್ ಪಿ ವಿನೇ ಆಗಿಬಿಡ್ತಿದೆ. ಎಸ್ ವಿ ಎಷ್ಟಾಗತ್ತೆ ಗೊತ್ತುಂಟೆ? ಕ್ಯಾಲ್ಕುಲೇಷನ್ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ಇದೆ, ನನ್ನ ಫೋಟೋ ಬಂದಿದೆ ಅಲ್ಲಿ. ಎಸ್ ವಿ ಎಷ್ಟಾಗತ್ತೆ ಅಂದ್ರೆ ಈ 8100 ಎಸ್ ವಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಪಿ ವಿಯಲ್ಲಿ ಬೋನಸ್ ಕೊಡೋದಿಲ್ಲ, ಎಸ್ ವಿ ಅಲ್ಲಿ ಕೊಡ್ತಾರೆ. ಎಸ್ ವಿ ಜಾಸ್ತಿ ಪಿ ವಿಗಿಂತ. ಅದಕ್ಕೋಸ್ಕರ ನಿಮಗೆ ಬೋನಸ್ ಕೊಡೋದು ಯಾವಾಗಲೂ ಎಸ್ ವಿ ಅಲ್ಲಿ, ಸೇಲ್ಸ್ ವ್ಯಾಲ್ಯೂ ಮೇಲೆ ನಿಮ್ಗೆ ಬೋನಸ್ ಕೊಡೋದು. 8000 ಏನ್ ಕೊಟ್ಟಿದ್ದಾರೆ? 100 ಎಸ್ ವಿ. ಹಾಗೆ ಹಾಕೊಂಡು ನೋಡೋಣ. ಈಗ ಜಸ್ಟ್ ಜಾಯಿನ್ ಆದವರಿಗೆ ಬೋನಸ್ ಎಷ್ಟು ಬರುತ್ತೆ ಈಗ ನಿಮ್ಗೆ ಏನ್ ಗೊತ್ತಾಯ್ತು? ಇಲ್ಲಿ 5400 ಪರ್ಸನಲ್ ಪಿ ವಿ ಆಯ್ತು. 20 ಕನ್ಸೂಮರ್ ಮಾಡೋದ್ರಿಂದ 3800 ರೂಪಾಯಿ ರಿಟೇಲ್ ಪ್ರಾಫಿಟ್ ನಮ್ಗೆ ಉಳಿತು, ನಿಮಗೆ ಉಳಿತು. ಆಮೇಲೆ ಸರ್ ನಮ್ಗೆ ಬೋನಸ್ ಹೇಗೆ ಬರುತ್ತೆ ನಮ್ಮ ಕಡೆಗೆ? ಈಗ ನಮ್ಮ ಪಿ ವಿಗೆ ಬೋನಸ್ ಯಾವ ತರ? ಈಗ ನಿಮಗೆ ರಿಟೇಲ್ ಪ್ರಾಫಿಟ್ ಗೊತ್ತಾಯ್ತು, ಬೋನಸ್ ಹೆಂಗ್ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಈಗ ಜಸ್ಟ್ ಜಾಯಿನ್ ಆದವರು 5400 ಪಿ ವಿ ಮಾಡಿದ್ರು. ಅದಕ್ಕೆ 8100 ಎಸ್ ವಿ ಆಯ್ತು. 9% ಅಂದ್ರೆ ಅವ್ರಿಗೆ ಏನಾಗುತ್ತೆ 700, ಸ್ಟಾರ್ಟಿಂಗ್ 700 729 ರುಪೀಸ್ ಅವರಿಗೆ ಬೋನಸ್ ಬಂತು. ಓಕೆ, ಕರೆಕ್ಟ್ ಇದೆಯಾ? ಎಸ್. ಆಮೇಲೆ ಸ್ಟಾರ್ ಏಜೆಂಟ್ಗೆ ಏನ್ ಬರ್ತದ? ಅವ್ರಿಗೂ ಅಷ್ಟೇ 8100 ಪರ್ಸನಲ್ ಪಿ ವಿ ಆಗಿದೆ, ಎಸ್ ವಿ ಆಗಿದೆ. ಅವ್ರಿಗೆ 25% ಅಲ್ಲಿ ಇದ್ದಾರೆ. 2250 ರೂಪಾಯಿ ಅವರಿಗೆ ಬರುತ್ತೆ. ರೂಬಿ ಅವರಿಗೆ 31% ಇದ್ದಾರೆ, 2511 ರೂಪಾಯಿ ಅವರಿಗೆ ಬರುತ್ತೆ. ಸ್ಟಾರ್ ಡೈಮಂಡ್ ಅವ್ರಿಗೆ ಏನ್ ಬರುತ್ತೆ? ಅವರಿಗೆ 37% ಅಲ್ಲಿ ಇದ್ದಾರೆ. ಸ್ಟಾರ್ ಡೈಮಂಡ್ 37%. ಅವರಿಗೆ ಹೆಚ್ಚು ಕಡಿಮೆ 3000 ರೂಪಾಯಿ ರಿಟೇಲ್ ಅವರಿಗೆ ಬೋನಸ್ ಬರುತ್ತೆ. 3000 ರೂಪಾಯಿ ಅವರಿಗೆ ಬರುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು, ಬೋನಸ್ ಹೇಗೆ ಬರುತ್ತೆ. ನಿಮ್ಮ ಪರ್ಸನಲ್ ಪಿ ವಿಗೆ ಬೋನಸ್ ಎಷ್ಟು? 3000 ಕೊಟ್ಟರು ಡೈಮಂಡ್ಗೆ. ರಿಟೇಲ್ ಪ್ರಾಫಿಟ್ ಈ 3800. ಸ್ವಲ್ಪ ಥಿಂಕ್ ಮಾಡಿ. ಸ್ಟಾರ್ ರೂಬಿ ಅವರಿಗೆ 3800 ರಿಟೇಲ್ ಪ್ರಾಫಿಟ್, 2500 ಬೋನಸ್. ಸ್ಟಾರ್ ಏಜೆಂಟ್ರಿಗೆ 3800 ರಿಟೇಲ್ ಪ್ರಾಫಿಟ್, 2025 ಬೋನಸ್. ಏನ್ರಿ ಇದು? ಬರೀ ಇದು ನಿಮ್ಮ ಇದನ್ ಬಿಟ್ಟು, ನಿಮ್ಮ ಗ್ರೂಪ್ ಪಿ ವಿ ಬಿಟ್ಟು, ನಿಮ್ಮ ಗ್ರೂಪ್ ಪಿ ವಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಪಿ ವಿ ಬಿಟ್ಟು, ಅದು ಈಗ ಹೇಳಿದ್ನಲ್ಲ ಬಿಸ್ನೆಸ್ ಪಾರ್ಟ್ನರ್ ಇಂದ ಈಗ ನಿಮ್ಗೆ ಏನಾಗತ್ತೆ? 6 ಏನಾಗತ್ತೆ? ನಿಮ್ಗೆ ಡೆವಲಪ್ ಆಗ್ತಾ ಬರ್ತದೆ. 12 ಜನ ನಿಮ್ಮ ಕೆಳಗಡೆ, ಸೇಮ್ ಸಿಸ್ಟಮ್. ಸರಿ ತಿಳ್ಕೊಳ್ಳಿ, 5000 ಮಾಡುವಂತವ್ರು ನಿಮ್ಮ ಕೆಳಗಡೆ 1 ವರ್ಷದಲ್ಲಿ 12 ಜನ ಬಂದ್ರು ಅಂದ್ರೆ ನಿಮ್ಮ ಇನ್ಕಮ್ ಎಷ್ಟು ಹೋಗ್ಬೋದು ಇರ್ಲಿಕ್ಕೆ? ಹಾಕಿ 144 ಜನ ಬರ್ತಾರೆ, 20,000 ಪಿ ವಿ ಮಾಡೋರು. ಅವಾಗ ನಿಮ್ಮದು ನಿಮ್ಮ ಪಿ ವಿ ಎಷ್ಟಾಗುತ್ತೆ? 36 ಲಕ್ಷ ಪಿ ವಿ ಆಯ್ತು. ನಿಮ್ಮ ಬೋನಸ್ 3 ಲಕ್ಷ ಹೋಗ್ಬಿಡ್ತು ಸರ್. 3 ಲಕ್ಷ ಹೋಗ್ಬಿಡ್ತು. ನಿಮ್ಗೆ ಗೊತ್ತೇ ಇಲ್ಲ. ಎಲ್ಲರೂ ನಿಮಗೋಸ್ಕರ ಬಂದಿಲ್ಲ, ಅವ್ರಿಗೆ ಹಣ ಬೇಕು ಅಂತ ಬಂದಿರ್ತಾರೆ. ಅವರು ಸಿಸ್ಟಮ್ ಕಲಿತಾರೆ, ಅವರು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂತಾರೆ, ಪ್ರಾಡಕ್ಟ್ ಹೇಳಲಿಕ್ಕೆ ಕಲಿತಾರೆ, ಅವರು ಬಿಸ್ನೆಸ್ ಹೇಳಲಿಕ್ಕೆ ಕಲಿತಾರೆ. ಅವ್ರು ಏನ್ ಮಾಡ್ತಾರೆ? ಈ ಮಾರ್ಕೆಟಿಂಗ್ ಪ್ಲಾನ್ ತೋರಿಸ್ಲಿಕ್ಕೆ ಕಲಿತಾರೆ. ಯಾಕಂದ್ರೆ ಕಲೀಲೇಬೇಕು ನಾವು. ಕಲೀಲಿಲ್ಲ ಅಂದ್ರೆ ಎಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ಆಗೋದಿಲ್ಲ. ನಾವು ಎಲ್ಲಾ ಕಡೆ ಕಲಿತೇ ಬರ್ಬೇಕಲ್ಲ, ಕಲೀಲಿಕ್ಕೆ ಆಗೋದಿಲ್ಲ. ನೀವು ಕಲಿಬೇಕಾಗ್ತದೆ. ಯಾಕಂದ್ರೆ ನಮ್ಮ ಟೀಮನ್ನ ನಾವು ತಗೋಬೇಕಂದ್ರೆ, ನಮ್ಮ ಟೀಮನ್ನ ನಾವು ಅವರಿಗೆ ನಾವು ಟೀಚ್ ಮಾಡ್ಬೇಕಂದ್ರೆ, ನಮ್ಮ ಟೀಮ್ಗೆ ನಾವು ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಸ್ವಲ್ಪ ಕಲಿಬೇಕು ಸ್ಟಾರ್ಟಿಂಗ್. ಹಾಗಾಕೊಂಡು ಈಸಿಲಿ ಡುಪ್ಲಿಕೇಶನ್, ಇದು ಬಹಳ ಈಸಿ ಡುಪ್ಲಿಕೇಶನ್. ಸೇಮ್ ಸಿಸ್ಟಮ್ ಅನ್ನ ಕಲ್ಸ್ಕೊಡೋದು ಇದು ಈಸಿ ಆಗುತ್ತೆ, ಬಹಳ ಈಸಿ ಆಗುತ್ತೆ ಜನರಿಗೆ. ಯಾಕಂತಂದ್ರೆ ಸರ್ ಏನಿಲ್ಲ ಸರ್, 20 ಕನ್ಸೂಮರ್ ಮಾಡಿ ತಿಂಗಳಿಗೆ 2 ಜನನ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಮೆಂಬರ್ ಮಾಡ್ತಾ ಬನ್ನಿ ಅಷ್ಟೇ.
ಅವ್ರಿಗೆ ಹಣದ ಅವಶ್ಯಕತೆ ಇದೆ, ಮೆಂಬರ್ ಮಾಡ್ತಾ ಬನ್ನಿ. ಆ ನಂತರ ಈಗ ನಮ್ದು ಜೂಮ್ ಮೀಟಿಂಗ್ ಇರುತ್ತೆ, 7 ಗಂಟೆಗೆ ಜೂಮ್ ಮೀಟಿಂಗ್ ಇರುತ್ತೆ, ರಾತ್ರಿ 9 ಗಂಟೆ ಜೂಮ್ ಮೀಟಿಂಗ್ ಇರುತ್ತೆ, ಆಮೇಲೆ RVC ಮೀಟಿಂಗ್ ಇರುತ್ತೆ, ಹಿಂದಿಯಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಮೀಟಿಂಗ್ ಅಲ್ಲಿ ಕುಂದಿರಿಸಿದ್ರೆ ಆಯ್ತು. ಆಮೇಲೆ ಪ್ರತಿ ಮಂತ್ಲಿ ಎಲ್ಲ ಕಡೆಗೆ ನಮ್ಮ ಕಂಪನಿ ಮೀಟಿಂಗ್ ಇರುತ್ತೆ. ನಾವೆಲ್ಲ ಕಡೆ ಹೋಗ್ತಿರ್ತೀವಿ, ಎಲ್ಲಾ ಏರಿಯಾದಲ್ಲಿ ಹೋಗ್ತಿರ್ತೀವಿ. ಅಲ್ಲಿ ಬೇರೆ ಅವ್ರಿಗೆ ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತೀವಿ, ಅವ್ರಿಗೆ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಇವೆಲ್ಲ ಇರ್ತವೆ, ಇವೆಲ್ಲ ಕಲೀಲಿಕ್ಕಾಗತ್ತೆ. ಹಾಗಾಕೊಂಡು ಇಲ್ಲಿ ನೋಡಿ, ಕೆಳಗೆ ಬನ್ನಿ, ಹಾಗೆ ಕೆಳಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, 1,000 PV ಮಾಡಿದ್ರೆ ಏನಾಗ್ಬೋದು ಸರ್? ನೋಡಿ, ಜಸ್ಟ್ ಜಾಯಿನ್ ಆದವ್ರು 1,000 PV ಮಾಡಿದ್ರು ಅಂದ್ರೆ ಒಂದು 8 ಟೀ ತಗೊಂಡ್ರಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ, 8 ಟೀ ಅಂದ್ರೆ 1,080 PV ಪರ್ಸನಲ್ PV ಆಯ್ತು. ಅವಾಗ SV ಅಲ್ಲಿ 1,560 SV, ಅದಕ್ಕೆ 6% ಬೋನಸ್. ಜಸ್ಟ್ ಜಾಯಿನ್ ಆದವರು ₹140 ಬರುತ್ತೆ. ₹140, 140 ₹0.40, 40 ಪೈಸೆ ನೋಡಿ ಅಲ್ಲಿ ಕೆಳಗೆ ಅವರಿಗೆ. ಆಮೇಲೆ ಸ್ಟಾರ್ ಏಜೆಂಟ್ ಏನ್ ಮಾಡಿದ್ರು, ಅವ್ರು 1,000 PV ಮಾಡಿದ್ರು, 25% ಇದ್ದಾರೆ. 1,000 PV ಮಾಡಿದಾಗ 21% ಬರುತ್ತೆ, ಯಾಕಂದ್ರೆ ಅವ್ರಿಗೆ 25 ಬರುದಿಲ್ಲ. ಅವ್ರು 3,000 PV ಮಾಡಿದ್ರೆ ಮಾತ್ರ 25% ಹೋಗುತ್ತಾರೆ. ಆಮೇಲೆ ಕೆಳಗಿನವ್ರು ಬೋನಸ್ ತಗೋಬೇಕಾದ್ರೆ 3,000 PV ಮಾಡ್ಲೇಬೇಕು. ಇದು ನೆನಪಿಟ್ಕೊಡಿ, ಯಾರೇ ಸ್ಟಾರ್ ಏಜೆಂಟ್ ಇರ್ಲಿ, ನಿಮ್ಮ ಕೆಳಗಿನವರ ನಿಮ್ಮ ಬೋನಸ್ ನಿಮಗೆ ಬೇಕಂದ್ರೆ ನೀವು 3,000 ಮಾಡ್ಲೇಬೇಕು. ಓಕೆ, ಹಾಗೆ ಈಗ ಅವ್ರು 1,000 ಮಾಡಿದ್ರು ಸರ್, ಏನಾಗುತ್ತೆ, ಇಲ್ಲಿವರೆಗೂ ಅದೇ ಮಾಡಿದ್ದು, ಫಾಲ್ಟ್ ಅದೇ. ಇಲ್ಲಿವರೆಗೂ 1,000 ಮಾಡಿ ಏನ್ ಮಾಡಿದಾರೆ ಅವ್ರಿಗೆ ಗೊತ್ತೇ ಆಗುದಿಲ್ಲ. ಕಡೆಗೆ ಲಾಸ್ಟ್ ನಮ್ಗೆ ಫೋನ್ ಮಾಡ್ತಿದ್ರು, ಸರ್ ನಮ್ಗೆ ಈ ಸರಿ ಬೋನಸ್ ಕಮ್ಮಿ ಬಂತು. ಯಾಕೆಂದ್ರೆ ಅವ್ರು ಏನ್ ಮಾಡಿದ್ದಾರೆ, 1,000 ಮಾಡ್ಕೊಂಡಿದ್ದಾರೆ. ಕೆಳಗಿನವ್ರು ಮಾಡ್ತಾರಂತ ಇವ್ರು ತಿಳ್ಕೊಂಡಿತ್ತು, ಕೆಳಗಿನವ್ರು ಮಾಡ್ಲಿಲ್ಲ, ಇವರಿಗೆ ಬೋನಸ್ ಕಮ್ಮಿ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಕಂಪನಿ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಸ್ಟ್ರಿಕ್ಟ್ಲಿ ಆಗಿ 3,000 PV ನೀವು ಮಾಡಿದ್ರೆ ನಿಮ್ಗೆ ಒಳ್ಳೆ ಬೋನಸ್ ಬರುತ್ತೆ, ನಿಮ್ಮ ಕೆಳಗಿನವ್ರದ್ದು ಬರುತ್ತೆ, ನಿಮ್ ಇನ್ಕಮ್ ಜಾಸ್ತಿ ಆಗತ್ತೆ, ಮಲ್ಟಿಫುಲ್ ಆಗುತ್ತೆ. ನೀವು 1,000 ಮಾಡೋದ್ರಲ್ಲಿ 3,000 ಮಾಡಿದ್ರೆ, 5,000 ಮಾಡಿದ್ರೆ ಎಷ್ಟು ಬರುತ್ತೆ ಮೇಲೆ ನೋಡಿ, ಗೊತ್ತಾಗತ್ತೆ ಎಷ್ಟಾಗತ್ತೆ. ಹಾಗಾದ್ರೆ ನಿಮ್ಮ ಇನ್ಕಮ್ 3 ರಿಂದ 5 ಪಟ್ಟು ಹೆಚ್ಚಾಗ್ಬಿಡುತ್ತೆ. ನಿಮ್ಮ ಇನ್ಕಮ್ 5 ಪಟ್ಟು ಹೆಚ್ಚಾಗುತ್ತೆ, ಅದು ಒಳ್ಳೇದು. 1,000 ಮಾಡ್ಕೊಂಡು ನಾವು ಅಲ್ಲೇ ಉಳಿಯೋದು ಒಳ್ಳೇದು ನೋಡಿ. ಈಗ ಏನಾಗಿದೆ, ಸ್ಟಾರ್ ಏಜೆಂಟ್ 1,000 PV 1,000 ಅವಾಗ ಏನಾಯ್ತು, ಅವರಿಗೆ ಅಷ್ಟು 21%, ₹327 ಬರುತ್ತೆ. ಸ್ಟಾರ್ ರೂಬಿ ಅವರಿಗೆ ಅಷ್ಟು 21%, ಯಾಕಂದ್ರೆ 3,000 ಮಾಡ್ಲಿಲ್ಲ ಅವರು, ಅವ್ರಿಗೆ ₹327 60 ಬರುತ್ತೆ. ಸ್ಟಾರ್ ಡೈಮಂಡ್ ಇದ್ದಾರೆ, ಅವರು 1,000 ಮಾಡ್ಕೊಂಡಿದ್ದಾರೆ. ಅವ್ರ ಕೆಳಗಡೆ ಯಾರು ಮಾಡ್ಕೊಳ್ಳಿ. ಈಗೇನಾಯ್ತು, ಕಂಪನಿ ರೂಲ್ಸ್ 3,000 ಮಾಡ್ಲೇಬೇಕು. ಇವ್ರು 1,000 ಮೊದ್ಲಿಂದ 1,000 ಮಾಡ್ತೀನಿ ಸರ್ ಅಂತ ಕೂತ್ಕೊಂಡ್ಬಿಟ್ರೆ, ಡೈಮಂಡ್ ಇದ್ದವರು, ರೂಬಿ ಇದ್ದವರು ಏನಾಗತ್ತೆ, ಅವ್ರ ಇನ್ಕಮ್ ಎಷ್ಟು ಬಂತು, ₹370. ಎಷ್ಟು ಒಂದು ಡೈಮಂಡ್ ಬೋನಸ್ ಎಷ್ಟು ಇರುತ್ತೆ, ಹೆಚ್ಚು ಕಡಿಮೆ ₹25,000 ಇರುತ್ತೆ. ಅವ್ರಿಗೆ ಎಷ್ಟು ಬಂತಲ್ಲಿ, ₹327 60 ಪೈಸೆ ಬರುತ್ತಾ ಇದೆ 1,000 PV ಮಾಡಿದ್ರೆ. ಯಾಕಿದ್ ನಿಮ್ಗೆ ಕ್ಲಿಯಾರಿಟಿ ತೋರಿಸಿದೀನಿ ಅಂದ್ರೆ, ನಾವು ಮೊದ್ಲು ಇದ್ವಿ, ಅಲ್ಲೇ ಇದ್ವಿ. ಆದ್ರೆ ಇಲ್ಲಿ ಏನಾಯ್ತು, ಕಂಪನಿ ಒಂದು ಸಿಸ್ಟಮ್, ಅಂದ್ರೆ ಎಲ್ಲ ಒಂದು ಸಿಸ್ಟಮ್ ಅನ್ನು, ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸಿಸ್ಟಮ್ ಹೇಳ್ಕೊಟ್ಟಿತ್ತು ನಮಗೆ. ಈ ಹಣ ನೀವು ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಈ ಸಿಸ್ಟಮ್ ಅಲ್ಲಿ ಬಂದ್ರೆ ಆಗುತ್ತೆ ಅಂತ ಹೇಳ್ಕೊಟ್ರು. ಆದ್ರಿಂದ ನಾವು ಈಗ ಆ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ವಿ. ಈಗೇನಾಯ್ತು, ನಮ್ಮ PV ಮಲ್ಟಿಪಲ್, ಈಗ 4, 3, 5, ಈಗ ನೋಡಿ, ಇದು ಈಗ ನಮ್ದು ಒಂದಿದ್ದು 2, 3, 4, 5 ಪಟ್ಟು ಹೆಚ್ಚಾಯ್ತಲ್ಲ ಬೋನಸ್ ಹೆಚ್ಚಾಯ್ತು, ಕನ್ಸ್ಯೂಮರ್ ಹೆಚ್ಚಾಯ್ತು, ನಿಮ್ಮ ಇನ್ಕಮ್ ಹೆಚ್ಚಾಯ್ತು. ಫಾರಿನ್ ಟೂರ್, ಪ್ರತಿ ವರ್ಷ ಫಾರಿನ್ ಟೂರ್ PV ಮೇಲೆ ಗಂಡ ಹೆಂಡತಿ ಕೂಡ ಹೋಗ್ಬೋದಲ್ಲ. ಈಗ ನೋಡಿ, ನಾವು ಎಲ್ಲ ಈಗ ಏನ್ ಗೊತ್ತಾ, ಹೆಚ್ಚು ಕಡಿಮೆ 14 ಕಂಟ್ರಿ ಸುತ್ತಿದೀವಿ ನಾವು ಫಾರಿನ್ ಟೂರ್. ಓಕೆ, ಫ್ರೀ ಆಗಿ ಕಂಪ್ನಿ ಏನ್ ಮಾಡ್ತದೆ, PV ನಿಮ್ಮ ಇದ್ರ ಮೇಲೆ TSIP ಪಾಯಿಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಫಾರಿನ್ ಟೂರ್ ಕಳಿಸ್ತದೆ. ಪ್ರತಿ ವರ್ಷ ಇದೆ. 2005ರಿಂದ ನಾವು ಫಾರಿನ್ ಟೂರ್ ಹೋಗ್ಲಿಕ್ಕೆ ಚಾಲು ಮಾಡಿದೀವಿ ಪ್ರತಿ ವರ್ಷ. ಥಿಂಕ್ ಮಾಡಿ ಹೇಗಿದೆ. ಹಾಗಾದ್ರೆ ನೀವು ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ, ಜಸ್ಟ್ ಒಂದು ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು 3,000 PV ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. 3,000 ನೀವು ಪರ್ಸನಲ್ PV 3,000 ಮಾಡಿದ್ರೆ, PV ಲೆಕ್ಕದಲ್ಲಿ ಹೇಳ್ತೀನಿ, SV ಲೆಕ್ಕದಲ್ಲಿ, SV ಲೆಕ್ಕ ಜಾಸ್ತಿ ಇರುತ್ತೆ. ನಿಮ್ಮ ಪರ್ಸನಲ್ 3,000 ಮಾಡಿದ್ರೆ, ನೀವು ಜಸ್ಟ್ ಜಾಯಿನ್ ಆಗಿ ನೀವು 3,000 ಮಾಡಿದ್ರೆ ನಿಮ್ಮ ಬೋನಸ್ ₹270 ಬರುತ್ತೆ ಸ್ಟಾರ್ಟಿಂಗ್. PV ಲೆಕ್ಕದಲ್ಲಿ ಬೋನಸ್, SV ಲೆಕ್ಕದಲ್ಲಿ ಜಾಸ್ತಿ ಇದೆ. ಈಗ ನೀವೇನ್ ಮಾಡಿದ್ರಿ, 3 ತಿಂಗಳಲ್ಲಿ 6 ಜನ ರೆಡಿ ಮಾಡಿದ್ರಿ. 6 ಜನ ರೆಡಿ ಮಾಡಿ ಅವ್ರಿಗೂ 3,000 PV ಒಂದು ಪ್ಲಾನ್ ಕೊಟ್ರಿ. ಅವಾಗ ನಿಮ್ದು ಟೋಟಲ್, ನಿಮ್ದು 3,000 ಪ್ಲಸ್ ಅವ್ರದ್ದು 18,000 ಸೇರಿ 21,000 ನಿಮ್ದು ಗ್ರೂಪ್ PV ಆಯ್ತು. ಅವಾಗ PGPV ಏನಾಯ್ತು, ₹1,530 ನಿಮಗೆ ಇನ್ಕಮ್ ಸ್ಟಾರ್ಟ್ ಆಯ್ತು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ ಏನಾಯ್ತು, 6 ಇದ್ದಿದ್ದೇನಾಯ್ತು, 6x6 ಮಾಡಿದಾಗ 36 ಜನ ನಿಮ್ಮ ಕೆಳಗಡೆ ಬಂದ್ರು. ಅವಾಗ ನೀವು ಏನಾಯ್ತು, 36 ಜನ 3,000 PV ಮಾಡೋರು ಬಂದಾಗ
ನೀವು ಸ್ಟಾರ್ ಏಜೆಂಟ್ ಆಗ್ಬಿಡ್ತೀರಿ. ಯಾಕಂದ್ರೆ ನೋಡಿ 65,000 PV ಬಂತ ಅಂದ್ರೆ 45,000 PV ನೀವು ಸ್ಟಾರ್ ಏಜೆಂಟ್ 25% ಹೋಗ್ಬಿಡ್ತೀರಿ. ಇಲ್ಲಿ ಎಷ್ಟು ಬಂತು PV, ಎಷ್ಟು ಬಂತು PGPV ಎಷ್ಟು ಬಂತು ನೋಡಿ, 1,26,000 ಬಂತು. ಈಗ ನೀವು ಸ್ಟಾರ್ ಏಜೆಂಟ್ ಆದ್ರಿ. ಓಕೆ, ನಿಮ್ಮ ಬೋನಸ್ ಎಷ್ಟು 13,350 ರೂಪಾಯಿ ಬಂತು. ಥರ್ಡ್ ಲೆವೆಲ್ ಅಲ್ಲಿ ನಿಮ್ದು 36 × 6 ಮಾಡಿದಾಗ 216 ಅಂದ್ರೆ 216 ಡಿಸ್ಟ್ರಿಬ್ಯೂಟರ್ ನಿಮ್ ಕೆಳಗಡೆ ಬಂದ್ರು. ಅವಾಗ ನೀವೇನಾದ್ರಿ, ನೀವು ಸ್ಟಾರ್ ಡೈಮಂಡ್ ಆದ್ರಿ. 6 ಜನ ಏನ್ ಮೊದ್ಲಿದ್ರಲ್ಲ, ಜಸ್ಟ್ ಜಾಯಿನ್ ಮಾಡಿದ್ರಲ್ಲ, ಅವರೆಲ್ಲ ಸ್ಟಾರ್ ಏಜೆಂಟ್. 45,000 PV ಮೇಲೆ ಹೋಗ್ಬಿಟ್ರು. ಅವರೆಲ್ಲ ಸ್ಟಾರ್ ಏಜೆಂಟ್ ಆದ್ರು. 25% ಹೋದ್ರು, ನೀವು 27% ಬಂದ್ರಿ. ಅವಾಗ ನಿಮ್ಮ ಟೋಟಲ್ 216 × 3,000 ಮಾಡಿದಾಗ ನೋಡಿ 7,95,000 ನಿಮ್ಮ ಗ್ರೂಪ್ ಬೋನಸ್ ಬರುತ್ತೆ. ನಿಮ್ಮ ಗ್ರೂಪ್ ಬೋನಸ್, ನಿಮ್ಮ ಇನ್ಕಮ್ 1,47,140 ನೋಡಿ. ಇನ್ಕಮ್ ಅಲ್ಲಿ ನೋಡಿ ಗೊತ್ತಾಗತ್ತೆ ಎಷ್ಟು ಜನ ತಗೊಂತಾ ಇದ್ದಾರೆ. ಅದೇ ರೀತಿಯಾಗಿ ಫೋರ್ತ್ ಲೆವೆಲ್ ಅಲ್ಲಿ ನಿಮ್ಮ ಟೋಟಲಿ ಗ್ರೂಪ್ ಅಲ್ಲಿ 1,296 ಜನ ಬಂದಿರ್ತಾರೆ. ಅವಾಗ ಏನಾಗತ್ತೆ, ನೀವು TD ಆಗಿರ್ತೀರಿ, ಟ್ರಿಪಲ್ ಡೈಮಂಡ್. ಫಸ್ಟ್ 6 ಜನ ಏನ್ ಇರ್ತಾರಲ್ಲ, ನಿಮ್ ಜೊತೆಗೆ 6 ಜನ ಇರ್ತಾರಲ್ಲ, ಅವರೆಲ್ಲ ಏನಾಗಿದ್ರು, ಡೈಮಂಡ್ ಆಗ್ಬಿಟ್ರು, 37% ಹೋಗ್ಬಿಟ್ರು. ಅವಾಗ 6 ಜನ ನಿಮ್ಮ ಕೆಳಗಡೆ ಡೈಮಂಡ್ ಬಂದಾಗ ನೀವು ಟ್ರಿಪಲ್ ಡೈಮಂಡ್ ಆಗ್ತೀರಿ. ನೀವು ಏನಾಗ್ತೀರಿ, ನೀವು 3,000 ಮಾಡ್ತಾ ಇರ್ತೀರಿ. ಬಟ್ 8 ಜನ ನಿಮ್ಮ ಕೆಳಗಡೆ 3,000 PV ಮಾಡೋರು ಬಂದಾಗ ನಿಮ್ಮ ಗ್ರೂಪ್ PV 47,05,000 PV ಬಂದಾಗ 4,70,500 ಇದು PV ಲೆಕ್ಕದಲ್ಲಿ. SV ಲೆಕ್ಕದಲ್ಲಿ ನಿಮ್ದು 5 ಲಕ್ಷ ದಾಟಿ ಹೋಗಿರುತ್ತೆ. ಸಿಂಪಲ್ ಬಿಸ್ನೆಸ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಮಾಡಿ. ಯಾಕಂದ್ರೆ ನಿಮಗೆ ಕಂಪ್ನಿ ಹೇಳ್ಬಿಟ್ಟಿದೆ, ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ 5,000, 10,000, 15,000, 20,000 ಸ್ಟಾರ್ಟ್ ಮಾಡಿ. ವೆರಿ ಪವರ್ಫುಲ್ ಬಿಸ್ನೆಸ್. ಏನಂತಂದ್ರೆ ಅದಕ್ಕೆ ನಾ ಹೇಳಿದ್ದೀನಿ, ಈಗೆಲ್ಲ ಹೇಳಿ ಬಂದಿದ್ದೀನಿ. ಯಾಕಂತಂದ್ರೆ ತುಂಬಾ ಈ ಲಾಂಗ್ ಎಳಿಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾವು ಇರ್ತೇವೆ. ಓಕೆ, ನಿಮ್ ಜೊತೆ ಇರ್ತೇವೆ. ಎನಿ ಟೈಮ್ ನೀವು ಕಾಲ್ ಮಾಡಿ, ನಿಮ್ ಜೊತೆಗೆ ನಾವಿದ್ದೀವಿ. ಯಾಕೆಂತಂದ್ರೆ ನಿಮ್ದು ಏನೇ ಸಮಸ್ಯೆ ಇರಲಿ. ಯಾಕಂದ್ರೆ ನಾವು ಈಗ 23 ಇಯರ್ಸ್ ಇಂದ ಈ ಕಂಪನಿಯಲ್ಲಿ ಇದ್ದೇನೆ, 23 ವರ್ಷದಿಂದ ಈ ಕಂಪನಿಯಲ್ಲಿ ಇದ್ದೇವೆ. ಓಕೆ, ನಾವು ಏನಾಗುತ್ತೆ, ಡೆವಲಪ್ಮೆಂಟ್ ಆಗ್ತಾನೆ ಬಂದಿದ್ದೀವಿ, ಪ್ರಮೋಷನ್ ಆಗ್ತಾನೆ ಬಂದಿದ್ದೀವಿ. ಓಕೆ ಓಕೆ, ಹಾಗಾಕೊಂಡು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಸಿಸ್ಟಮ್ ಕಲೀರಿ, ಸಿಸ್ಟಮ್ ಬಿಟ್ಟು ಹೋಗ್ಬೇಡಿ. ನಿಮ್ಮ ನಾಲೆಜ್ ಅನ್ನು ಇದರಲ್ಲಿ ಯೂಸ್ ಮಾಡಬೇಡಿ. ನೀವು ಹೊರಗಿಂದ ಬಂದಿರ್ತೀರಿ, ನಾನು ಹಿಂಗ್ ಮಾಡ್ತೀನಿ ಹಾಗೆ ಮಾಡ್ತೀನಿ, ಲಾಟ್ರಿ ಮೆಂಟಾಲಿಟಿ ಬೇಡ ನಮ್ಗೆ, ಲಾಟ್ರಿ ಟಿಕೆಟ್ ಮೆಂಟಾಲಿಟಿ ಅಲ್ಲ ಇದು. ಓಕೆ, ಅದರಿಂದ ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಸಿಸ್ಟಮ್ ಹೇಳ್ಕೊಟ್ರು ಆ ಸಿಸ್ಟಮ್ ಅಲ್ಲೇ ಮಾಡಿ 100% ಸಕ್ಸಸ್ ಆಗ್ತೇವೆ. ಯಾಕಂದ್ರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಹಳ ಇಲ್ಲ, ಅದು ನಥಿಂಗ್. ಈ ನೋಡಿ, ಒಂದ್ 4-5 ಜನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಹೋಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಫುಡ್ ತಿಂದು ಬಂದ್ರೆ 5,000, 6,000 ಬಿಲ್ ಆಗುತ್ತೆ. ಕರೆಕ್ಟಾ? ಏನೋ ಒಂದು ಪಾರ್ಟಿ ಮಾಡಿದ್ರಿ, ಏನೋ ಬರ್ತ್ಡೇ ಪಾರ್ಟಿ ಮನೆಯಲ್ಲಿ ಮಾಡಿದಾಗ 10,000-15,000 ರೂಪಾಯಿ ನೀವು ಆ ದುಡ್ಡಿಗೆ ಈ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಿಸ್ಟರ್ ನೀಲೇಶ್, ಮಾಸ್ಟರ್ ಡಿಪ್ಲೊಮಾ ಇನ್ ಅಕ್ಯುಪಂಚರ್ ಅಂಡ್ ಡಿಪ್ಲೊಮಾ ಇನ್ ವರ್ಮಾ ಅಂಡ್ ಯಾನೋಥೆರಪಿಸ್ಟ್. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ನಾವು ನಿಮ್ ಜೊತೆಗಿದ್ದೀವಿ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಬೆಸ್ಟ್ ಆಫ್ ಲಕ್. 3,000 ಮರಿಬೇಡಿ. 20 ಕನ್ಸ್ಯೂಮರ್ ನಿಮ್ಮ ನಿಮ್ಮ ಏನು ಗುರಿ, 20 ಕನ್ಸ್ಯೂಮರ್ ಇರ್ಲೇಬೇಕು. ನೀವು 20 ಕನ್ಸ್ಯೂಮರ್ ಮಾಡಿದ ನಂತರ ನೀವು ಏನ್ ಮಾಡ್ಬೇಕು ಅಂತ, 20 ಕನ್ಸ್ಯೂಮರ್ ಆದಗಟ್ಟೆ ನೀವು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ. ಸರಿ ಕೇಳ್ಕೊಳ್ಳಿ, ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡ್ಕೊಂಡು ಈಗ ಆ ಕನ್ಸ್ಯೂಮರ್ ಏನೇನ್ ತಿಂದ್ರು, ಒಂದು ಟೀ ಯೂಸ್ ಮಾಡಿದ್ರೆ ಅವ್ರಿಗೆ ಏನ್ ರಿಸಲ್ಟ್ ಬಂದಿದೆ ಅದನ್ನ ರೆಕಾರ್ಡ್ ಮಾಡಿ ಆ ವಾಟ್ಸಪ್ ಗ್ರೂಪ್ಗೆ ಬಿಡಿ. ಪೇಸ್ಟ್ ಯೂಸ್ ಮಾಡಿದ್ರು ಅದ್ರ ರಿಸಲ್ಟ್ ಕೇಳಿ, ಆ ರಿಸಲ್ಟ್ ಅನ್ನ ನೀವು ನಿಮ್ಮ ಟೀಮ್ ಬಿಡಿ. ಸೋಪ್ ಹಚ್ಚಿದ್ರು, ಎಷ್ಟೋ ಜನರಿಗೆ ಬಂಗಿದೆ, ಈ ಮಡವೆ ಕಲೆ, ಆ ಸೋಪ್ ಏನಾಗುತ್ತೆ, ಒಂದು 3 ತಿಂಗಳಲ್ಲಿ ಗುಡ್ ರಿಸಲ್ಟ್ ಬಂದಿರ್ತದೆ. ಅವಾಗ ಅವರೇ ಹೇಳ್ತಾರೆ, ಸರ್ ನಮ್ಗೆ ಸೋಪ್ ಇಸ್ ಮಿರಾಕಲ್ ಸರ್, ಮಶ್ರೂಮ್ ಸೋಪ್ ಎಲ್ಲಿ ಸಿಗೋದಿಲ್ಲ ಸರ್, ಮಿರಾಕಲ್ ಸೋಪ್ ಸರ್. ಅವಾಗ ಏನಾಯ್ತು, ಅವ್ರದ್ದು ರೆಕಾರ್ಡ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಬಿಡಿ. ಅವಾಗ ಏನಾಯ್ತು ಒಂದಂದೆ. ಆಮೇಲೆ ಕೆಲವರು ಕೊಂಬು ಚಹಾ ಕುಡಿದಿರ್ತಾರೆ, ಅವ್ರದ್ದು ರೆಕಾರ್ಡ್ ಮಾಡಿ, ಹೇಗೆ ಅನ್ಸುತ್ತೆ ಸರ್, ನಮ್ಗೆ ಲಮ್ನೆಸ್ ಇತ್ತು, ಹೊಟ್ಟೆ ತುಂಬಾ ಪ್ರಾಬ್ಲಮ್ ಇತ್ತು, 3 ಮಂತ್ಸ್ ಅಲ್ಲಿ ನಮ್ಗೆ ಗುಡ್ ರಿಸಲ್ಟ್ ಸರ್, ಅದನ್ನ ಬಿಡಿ. ಆಮೇಲೆ ಕೆಲವರು ಏನ್ ಮಾಡಿರ್ತಾರೆ, ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ, ಅದನ್ನ ನೀವು ರೆಕಾರ್ಡ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಬಿಡ್ತಾ ಹೋಗಿ. ನಿಮ್ದೇ ಸ್ವಂತ ಒಂದು ಕ್ರಿಯೇಟ್ ಮಾಡಿ, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆ ಬಿಡ್ತಾ ಹೋಗಿ. ಆಮೇಲೆ 3 ಪ್ರಾಡಕ್ಟ್ ಯೂಸ್ ಮಾಡುವಂತ ಕನ್ಸ್ಯೂಮರ್ ಏನ್ ಮಾಡ್ತಾರೆ, ಕಂಬುಚಾಗಿ ಬರ್ತಾರೆ, ನೀಲಿ ತೈಲಂ ಬರ್ತಾರೆ. ಕೂದಲು ಬೇಕಲ್ಲ ಅವ್ರು ಚೆನ್ನಾಗಿ ದಪ್ಪ ಕೂದಲು ಬೇಕು, ನೀಲಿ ತೈಲಂ ಬರ್ತಾರೆ. ಆ ನಂತರ ಮತ್ತೇನ್ ಮಾಡ್ತಾರೆ, ನೀಲಿ ತೈಲಂ ಬಗ್ಗೆ ಬಿಡಿ,
ಆಮೇಲೆ 100 ಪ್ರಾಡಕ್ಟ್ ಇದೆ ರೀ, ಬಿಡಿ ನೀವು ಒಂದೊಂದೇ. ಆಮೇಲೆ ಸ್ಪಿರುಲಿನ ಬಗ್ಗೆ ಬಿಡಿ, ಯಾಕಂದ್ರೆ ಲೇಡೀಸ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಮ್ಯಾನೋಪಸ್ ಪ್ರಾಬ್ಲಮ್ಸ್ ಇದೆ, PCOD ಪ್ರಾಬ್ಲಮ್ ಬಹಳ ಇದೆ, ಬಿಡಿ. ಅವಾಗ ಮನೆಗೆ ಪ್ರಾಬ್ಲಮ್ ಇದೆ, ಸರ್ ನಮ್ಗೆ ಸ್ಪಿರುಲಿನ ಬೇಕು ಸರ್ ಅಂತ ಬರ್ತಾರೆ. ಅವಾಗ ಕನ್ಸೂಮರ್ ನಿಮ್ಗೆ ಏನಾಯ್ತು, ಜಾಸ್ತಿ ಆಗ್ತಾ ಹೋದ್ರು, ಪ್ರಾಡಕ್ಟ್ ಜಾಸ್ತಿ ಮೂವ್ಮೆಂಟ್ ಆಯ್ತು ಕನ್ಸೂಮರ್. ಆ ಕನ್ಸೂಮರ್ ನೆಕ್ಸ್ಟ್ ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಆಗಿ ಕನ್ವರ್ಟ್ ಆಗ್ತಾರೆ. ಕನ್ಸೂಮರೇ ಅವ್ರು ಏನು ಒಳ್ಳೇದನ್ನ ನಿಮ್ಗೆ ಹೇಳ್ತಿರ್ತಾರೆ, ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿ ಕನ್ವರ್ಟ್ ಆಗ್ತಾರೆ, ಅವ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗುಡ್ ರಿಸಲ್ಟ್ ಸಿಕ್ಕಿದೆ, ಆ ರಿಸಲ್ಟ್ ಸಿಕ್ಕಿದೆ, ಆ ಒಂದು ಫೇತ್ ಮೇಲೆ ಅವ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಓಕೆ, ಇದು ಇನ್ನೂ ತುಂಬಾ ಇದೆ, ನಾವು ಮುಂದೆ ನಿಮ್ಗೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.